ಈ ಅಮಾವಾಸ್ಯೆ ತುಂಬ ಪ್ರಶಸ್ತವಾಗಿರುವಂಥ ದಿನ ಅಂತ. ನೀವು ಅಮಾವಾಸ್ಯೆ ಹುಟ್ಟಿದವರು ಕುಂಡ್ಲಿ ಮಕ್ಕಳೇ, ಅಮಾವಾಸ್ಯೆ ಹುಟ್ಟಿದವರು ಕುಂಡ್ಲಿ ನೋಡಿದರೆ ಅಲ್ಲಿ ಒಂದು ಅಂಶ ನೀವು ಗಮನಿಸ್ಬೋದು. ಏನು ಗೊತ್ತಾ? ಸೂರ್ಯಚಂದ್ರ ಒಟ್ಟಿಗೆ ಇರ್ತಾರೆ ಅಂತ. ಯಾವುದಾದ್ರು ಕುಂಡ್ಲಿಲಿ ಸೂರ್ಯಚಂದ್ರ ಒಟ್ಟಿಗೆ ಕಂಡು ಕೂಡಲೇ ಅಮಾವಾಸ್ಯೆ ಅಂತ ಹೇಳಬೇಡಿ. ಅಮಾವಾಸ್ಯೆ ಅದ್ರ ಹಿಂದೆ ಮುಂದೆ. ಯಾಕೆಂದರೆ ಒಂಚೂರು ಹಿಂದೆ ಒಂಚೂರು ಮುಂದೆ ಕೂಡ ಒಂದೇ ರಾಶಿ ಒಳಗೆ ಎರಡು ಗ್ರಹಗಳು ಕಾಣಿಸ್ಕೊಳ್ತೇವೆ, ಸೂರ್ಯಚಂದ್ರ ಇಬ್ಬರು ಕೂಡ. ನಿಮ್ಗೆ ಈಗಾಗಲೇ ಹೇಳಿದೆ, ಒಂದು ರಾಶಿಯ ಒಳಗೆ ತುಂಬ ಜಾಗ ಇದೆ ಅಂತ, ಅದನ್ನು ಪಾಲು ಮಾಡ್ಬೋದು ಅಂತ. ಹಾಗಾಗಿ ಎಷ್ಟು ದೂರ ಇದ್ದಾರೆ ಒಂದು ರಾಶಿಯ ಒಳಗೆ, ಎಷ್ಟು ಹತ್ತಿರ ಇದ್ದಾರೆ ಅನ್ನೋದನ್ನು ನಾವು ವಿವೇಚನೆ ಮಾಡಬೇಕಾಗುತ್ತೆ. ಎಷ್ಟೋ ಬಾರಿ ಒಂದೇ ಮನೆ ಒಳಗಿರ್ತಾರೆ, ಗಂಡ ಹೆಂಡತಿ ಒಂದೇ ಮನೆ ಒಳಗಿರ್ತಾರೆ. ಒಂದೇ ಮನೆ ಒಳಗಿದ್ದು ಮಾತ್ರ ಹತ್ತಿರ ಇದ್ದಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅಲ್ಲಿ ಎಷ್ಟು ಶುಕ್ರನೋ ಎಷ್ಟು ಕುಜನೋ ಗೊತ್ತಿಲ್ಲ, ಅಲ್ಲಿ ಆ ಪರಿಸ್ಥಿತಿ ಇರ್ತದೆ ಅಂತ. ಅವನ ಪಾತ್ರ ಎಷ್ಟು ಇವನ ಪಾತ್ರ ಎಷ್ಟು ಅಂತ. ಹಾಗಾಗಿ ಒಂದೇ ಮನೆ ಒಳಗಿದ್ದ ಮಾತ್ರಕ್ಕೆ ಹತ್ತಿರ ಇರಬೇಕು ಅಂತೇನಿಲ್ಲ, ಅಲ್ಲಿಯೇ ದೂರ ಇರ್ಬೋದು ಅಂತ. ಹಾಗಾಗಿ ಅಮಾವಾಸ್ಯೆ ಅಥವಾ ಅದು ಹಿಂದೆ ಮುಂದೆ ಅವ್ರು ಹುಟ್ಟಿರಬೇಕು ಅಂತಲೇ ಅರ್ಥ ಅದಕ್ಕೆ ಅಂತ. ಚಂದ್ರ ಬಲ ಕಡಿಮೆ ಅಂತ, ಚಂದ್ರನಿಗೆ ಪಕ್ಷ ಬಲ ಕಡಿಮೆ ಅಂತ ಕೂಡಲೇ ತೀರ್ಮಾನ ಆಗುವಂಥದ್ದು. ಆದರೆ ಅದಕ್ಕಿಂತ ಹೆಚ್ಚಿನ ವಿಷಯ ಇದೆ ಅಲ್ಲಿ ಅಂತ. ಅಮಾವಾಸ್ಯೆಯಲ್ಲಿ ಮಹಾಪುರುಷರು ಹುಟ್ಟುತ್ತಾರೆ. ಎಷ್ಟು ಮಹಾಪುರುಷರು ಅಮಾವಾಸ್ಯೆಗೆ ಹುಟ್ಟೋದುಂಟು ಅಂತ. ಅಮಾವಾಸ್ಯೆ ಅಂದ ಕೂಡಲೇ ಮೂಗು ಮುರಿಬಾರ್ದು. ಅಮಾವಾಸ್ಯೆ ಗುಣಾಂಶವು ತುಂಬ ಇದೆ. ಮುಖ್ಯವಾದ್ದೇನು ಅಂದರೆ, ಈ ಸೂರ್ಯಚಂದ್ರ ಸಮಾಗಮ ಎನ್ನುವುದೇ ತುಂಬ ದೊಡ್ಡ ವಿಷಯ ಅಂತ. ಹಠಯೋಗ ಅಂತ ಕೇಳಿದ್ವಿ ನೀವು? ಹಠ ಕೇಳಿಲ್ವಾ? ಹಠ ಗೊತ್ತಾ? ಹಠಕ್ಕೆ ತುಂಬ ಒಳ್ಳೆ ಅರ್ಥ ಇದೆ. ಹಠಕ್ಕೆ ಭಾರಿ ಒಳ್ಳೆ ಅರ್ಥ ಇದೆ ಅಂತ. ಹ ಮತ್ತು ಠ, ಅದು ಒಂದು ಸೂರ್ಯ ಇನ್ನೊಂದು ಚಂದ್ರ ಅಂತ. ಅದೆರಡು ಸೇರೋದಕ್ಕೆ ಹಠಯೋಗ ಅಂತ ಹೇಳೋದು. ಹಠಯೋಗ ಅಂದರೆ ಈಗೆಲ್ಲ ಮಾಡ್ತಾರಲ್ಲ, ಒಂದು ಆಸನ ಬಲಾತ್ಕಾರವಾಗಿ ಬಗ್ಗಿಸಿ ಬೆಲ್ಟ್ ಹಾಕಿ ಇಟ್ಬಿಡೋದು, ಅದು ಹಠಯೋಗ ಅದು ಅಂತ. ಅದಲ್ಲ, ಒಂದು ಆಸನದಲ್ಲಿ ಬಗ್ಗಿಸಿ ಕೂಡಿಸಿ ಬೆಲ್ಟ್ ಹಾಕಿಟ್ರೆ ಅದು ನರಕಯೋಗ ಹೊರತು ಹಠಯೋಗ ಅಲ್ಲ. ಅದು ಅದರಿಂದ ಅವನು ಉದ್ಧಾರ ಆಗೋದಿಲ್ಲ, ಅವನು ಹಾಳಾಗ್ತಾನೆ. ಹಠ ಅಂದರೆ ಬಲಾತ್ಕಾರ ಅಂತ ಅರ್ಥ ಅಲ್ಲ ಅಲ್ಲಿ. ಸೂರ್ಯಚಂದ್ರರ ಯೋಗ, ಮೂಗಿಗೆ ಎರಡು ಹೊಳ್ಳೆ ಇದೆ ನೋಡಿ. ಅದು ಒಂದು ಸೂರ್ಯ, ಬಲಭಾಗದ ಸೂರ್ಯ, ಎಡಭಾಗದ ಚಂದ್ರ. ಅದು ಒಂದೋ ಇಲ್ಲಿ ಒಂದೋ ಅಲ್ಲಿ ಇರೋದು. ನಾವು ಇಡೀ ದಿವಸ ನೀವು ಮೂಗು ನೋಡ್ಕೊಳ್ತಾ ಇದ್ರೆ ಉಸಿರು ಒಂದು ಈ ಕಡೆ ಇರುತ್ತೆ, ಒಂದು ಈ ಕಡೆ ಇರುತ್ತೆ. ಒಂದು ಚಂದ್ರನಾಡಿಯಲ್ಲಿ ಅಥವಾ ಸೂರ್ಯನಾಡಿಯಲ್ಲಿ. ಎರಡರಲ್ಲೂ ಇಲ್ಲ ಅಥವಾ ಎರಡರಲ್ಲೂ ಚೂರಿದೆ ಅನ್ನೋ ಹೊತ್ತು ನಿಮಗೆ ತುಂಬ ಕಡಿಮೆ ಸಿಕ್ಕುವಂಥದ್ದು. ಕುಂಭಕ್ಕೆ ಮಾಡಬೇಕು, ಎರಡರಲ್ಲೂ ಇಲ್ಲ ಆಗ. ಅಥವಾ ಈ ಉಸಿರು ಎಡದಿಂದ ಬಲಕ್ಕೋ ಬಲದಿಂದ ಎಡಕ್ಕೋ ಅದು ಸಂಕ್ರಾಂತವಾಗುವ ಜಂಪ್ ತಗೊಳ್ಳೋ ಸಮಯ ಇದೆಯಲ್ಲ, ಆ ಸಮಯದಲ್ಲಿ ಎರಡು ಕಡೆಗೂ ಸಮಾನವಾಗಿರೋಕ್ಕೆ ಸಾಧ್ಯ ಅಂತ. ಅದು ಯೋಗ ಅದು ಅಂತ, ಆ ಸೂರ್ಯಚಂದ್ರ ಯೋಗ ಅಂತ. ಅದು ಅಂದರೆ ಧ್ಯಾನಸ್ಥನಾದರೆ ಧ್ಯಾನ ಸಮಾಧಿಯಲ್ಲಿ ಎರಡನ್ನೂ ಒಂದು ಮಾಡ್ಬೋದು. ಸೂರ್ಯಚಂದ್ರನ ಪ್ರಕೃತಿ ಪುರುಷರನ್ನ ಒಂದು ಮಾಡ್ಬೋದು ಅಂತ. ಆಧ್ಯಾತ್ಮಿಕ ದೃಷ್ಟಿಯಿಂದ ಅಷ್ಟು ಒಳ್ಳೆ ಮುಹೂರ್ತವೇ ಬೇರೆ ಇಲ್ಲ ಅಂತ ಅನ್ಬೋದು. ಅಮಾವಾಸ್ಯೆ ಅಷ್ಟು ಸೂರ್ಯಚಂದ್ರ ಸೇರ್ತಾರೆ ನೋಡಿ, ಪ್ರಕೃತಿ ಪುರುಷ ಸಮಾಗಮ ತುಂಬ ಒಳ್ಳೆ ಸಮಯ ಅದು. ಸೂರ್ಯಚಂದ್ರ ಈ ಎರಡು ಸೇರಬೇಕು ಇಲ್ಲಿ. ಆ ಕಡೆ ಒಂದು ಈ ಕಡೆ ಒಂದು ಇದೆ. ಆ ಸೇರುವಂಥದ್ದು ತುಂಬ ಒಳ್ಳೆ ಮುಹೂರ್ತ ಅದು. ಮದುವೆ ಮಾಡೋಕ್ಕೆ ಒಳ್ಳೆ ಮುಹೂರ್ತ ಅಲ್ಲ. ತಮಿಳ್ನಾಡಿನವರು ಮಾಡ್ತಾರೆ ಅಂತ ಕಾಣ್ತದೆ. ಅವರೆಲ್ಲ ಸೂರ್ಯನ ಹಿಂದಿರ್ತಕ್ಕಂಥವ್ರು, ಸೂರ್ಯನಿಗೆ ಪ್ರಾಧಾನ್ಯ. ಪಾಪ ಚಂದ್ರ ಇವತ್ತು ಏನಿಲ್ಲ ಈ ದಿವಸ ಅಂಥದ್ದು. ಆದರೆ ನಮ್ಮಲ್ಲಿ ಅಂಥದ್ದು ಮಾಡೋದಿಲ್ಲ. ಸರಿ ಅದು, ಯಾಕೆಂದರೆ ನೀನು ಸಾಂಸಾರಿಕ ಪ್ರವೃತ್ತಿಗೆ ಹೊರಟ್ರೆ ಇದಕ್ಕೆ ತುಂಬ ಪೂರಕ ಅಂತಲ್ಲ. ನೀವು ಆಧ್ಯಾತ್ಮಿಕಕ್ಕೆ ಹೊರಟ್ರೆ ತುಂಬ ಪ್ರಶಸ್ತ ಈ ದಿನ ಅಂತ. ಗುರು ಸನ್ನಿಧಾನಕ್ಕೆ ಬರಲಿಕ್ಕೆ ತುಂಬ ಯೋಗ್ಯವಾಗಿರುವಂಥ ದಿನ ಅಂತ. ಯಾಕೆಂದರೆ ಚಂದ್ರ ಅಂದರೆ ಮನಸ್ಸು, ಸೂರ್ಯ ಅಂದರೆ ಆತ್ಮ ಅಂತ. ಈ ಮನಸ್ಸು ಹೋಗಿ ಸೂರ್ಯನಲ್ಲಿ ಸೇರುವಂಥ ಸಮಯ ಇದು ಅಂತ. ಅಮಾವಾಸ್ಯೆ ಅಂದರೆ ಮನಸ್ಸುಗಳು ಹೋಗಿ ಆತ್ಮದಲ್ಲಿ ಸೇರೋದಕ್ಕೆ ತುಂಬ ಒಳ್ಳೆ ಮುಹೂರ್ತ ಇದು. ಅಲ್ಲಿ ಹಾಗಾಗ್ತಾ ಇದೆ ಪ್ರಕೃತಿಯಲ್ಲಿ. ಮನಃಕಾರಕ ಆತ್ಮಕಾರಕರು ಒಂದಾಗ್ತಾರೆ. ಮನಃಕಾರಕ ಹೋಗಿ ಆತ್ಮಕಾರಕನಲ್ಲಿ ಒಂದಾಗ್ತಾನೆ, ಅಲ್ಲಿ ಅಸ್ತನಾಗ್ತಾನವನು ಆತ್ಮಕಾರಕನಲ್ಲಿ ಹೋಗಿ ಅಂತ. ಒಳ್ಳೆ ಮುಹೂರ್ತ ಇದು. ಯಾವುದಕ್ಕೆ? ಮನಸ್ಸನ್ನು ಆತ್ಮದಲ್ಲಿ ನಿಲ್ಲಿಸೋದಾದರೆ ಇದರಷ್ಟು ಒಳ್ಳೆ ಸಮಯ ಬೇರೆ ಯಾವುದೂ ಇಲ್ಲ ಅಂತ. ಈ ಅಮಾವಾಸ್ಯೆಗೊಂದು ಜ್ಯೋತಿಷ ನಾವು ನೆನಪು ಮಾಡ್ಕೊಂಡಿದ್ದಷ್ಟೇ, ಬೇರೆ ಏನಿಲ್ಲ. ಹಾಗಾಗಿ ಕೆಟ್ಟ ಕಾಲ ಅಂತಲೇ ಯಾವುದೂ ಇಲ್ಲ. ಯಾವುದಕ್ಕೆ ಅಂತ ಪ್ರಶ್ನೆ ಅಷ್ಟು, ಯಾವ ವಿಷಯಕ್ಕೆ ಅಂತ. ಈಗ ನೀವು ಭರಣಿ ಕೃತಿಕೆ ಅಂದರೆ ಬೇರೆ ವಿಷಯಕ್ಕೆ ಒಳ್ಳೆಯದಲ್ಲ. ನಿಮ್ಗೆ ಅಭಿವೃದ್ಧಿಗೆ ಹೊರಟ್ರೆ ನೀವು ಅದಕ್ಕೆ ಹೇಳಿದ ನಕ್ಷತ್ರಗಳೆಲ್ಲ, ಅದು ಒಂದು ಅಗ್ನಿ ನಕ್ಷತ್ರ, ಇನ್ನೊಂದು ಯಮ ನಕ್ಷತ್ರ, ಅದಕ್ಕೆ ಹೇಳಿದ್ದಲ್ಲ. ಆದರೆ ಸನ್ಯಾಸಕ್ಕೆ ಹೊರಟ್ರೆ
ಆಗ ಏನು ತೊಂದರೆ ಇಲ್ಲ ಅಂತ, ಅದಕ್ಕದು ಬಾಧಕವಲ್ಲ ಅಂತ. ಹಾಗಾಗಿ ಯಾಕೆಂದರೆ ಅವನು ಈಗ ಸಾಂಸಾರಿಕವಾದ್ದೇನೂ ಬೇಡ ಅಂತ. ನಮ್ಮ ಉಪಾಧ್ಯಾಯರು ನಮಗೆ ಹೇಳ್ತಾ ಇದ್ರು, ಶಂಕರನಾರಾಯಣ ಜೋಯಿಸರು ಏನಂತ ಹೇಳ್ತಾ ಇದ್ರು ಅಂದರೆ, ಈ ಪಾಪಗ್ರಹಗಳು ಅಂದರೆ ಸುಮ್ಮನೆ ಬೈಬೇಕಾಗಿಲ್ಲ ಪಾಪಗ್ರಹಗಳನ್ನ, ಕುಜನನ್ನು ಶನಿಯನ್ನು. ಲೌಕಿಕವಾದ ದೃಷ್ಟಿಯಿಂದ ನಿಮಗೇನು ತುಂಬ ಅಂಥದ್ದನ್ನೆಲ್ಲ ಕೊಡೋದಿಲ್ಲ ಅಂತ ಅಷ್ಟೇ ಹೊರತು, ಪಾರಲೌಕಿಕ ದೃಷ್ಟಿಯಿಂದ ಅವರೆಲ್ಲ ಪಾಪಗ್ರಹಗಳಲ್ಲ. ಶನಿ ಬಗ್ಗೆ ನೀವು ಮೊದಲೇ ಹೇಳಿದ್ವು. ಸಾಕು ಅಂತ ಅನಿಸುವಾಗ ಮಾಡ್ತಾನೆ ಅವನು ಅಂತ, ಅಧ್ಯಾತ್ಮಕ್ಕೆ ತಿರುಗಿಸ್ತಾನೆ. ಸಾಕು ಸಾಕು ಅಂತ ಅನಿಸೋ ಹಾಗೆ ಮಾಡಿ ಜೀವನ ಯಾಕಾಗಿ ಮಾಡ್ತಾನೆ ಅಂದರೆ, ಆ ಕಡೆ ಹೋಗು ಅಂತ, ಅಧ್ಯಾತ್ಮಕ್ಕೆ ತಿರುಗು ಅಂತ, ಅವನ ಮೆಸೇಜ್ ಅದು ಅಂತ, ಶನಿಯದ್ದು ಅಂತ. ಇದೆಲ್ಲ ಸುಳ್ಳು, ಇದೆಲ್ಲ ಸುಮ್ಮನೆ, ಇದು ಶಾಶ್ವತ ಅಲ್ಲ ಅಂತ. ಹಾಗಾಗಿ ನಮಗೆ ಭ್ರಮೆ ಬಾರದಂತೆ ಮಾಡುವಂಥವನು ಶನಿ ಅಂತ. ಪಾಪಗ್ರಹಗಳು ಕೂಡ ಅವು ಪಾರಲೌಕಿಕ ದೃಷ್ಟಿಯಿಂದ ಶುಭವೇ ಅವು ಅಂತ, ಲೌಕಿಕ ದೃಷ್ಟಿಯಿಂದ ನಾವು ಅದನ್ನು ಬೇರೆ ರೀತಿ ಇರ್ಬೋದು ಅದು ಅಂತ. ಇದಿಷ್ಟನ್ನು ಈ ಸಮಯದಲ್ಲಿ ನೆನಪಿಸ್ಕೊಂಡು ನಿಮಗೆ ರೋಗಗಳ ಬಗ್ಗೆ ಹೇಳ್ತಾ ಇದ್ವು. ಅದ್ರ ಮಧ್ಯೆ 2 ದಿನ ಪ್ರಶ್ನೋತ್ತರ ಬಂತು, ಅದು ಮತ್ತೆ ಬೇರೆ ಸಮಯದಲ್ಲಿ ಮುಂದುವರಿಸ್ತೇವೆ ಪ್ರಶ್ನೋತ್ತರವನ್ನು. ಅದನ್ನು ಚೂರು ಪಾರು ಬಾಕಿ ಇದೆ, ಅದನ್ನು ಪರಿವರ್ತನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಇವತ್ತು. ಅದರಲ್ಲಿ ಅಲ್ಪ ಸ್ವಲ್ಪ ಬಾಕಿ ಇದೆ ಹೇಳೋಕೆ ಹೊರಟ ವಿಷಯಗಳಲ್ಲಿ. ಉಳಿದಿದ್ದು ನಿಮಗೆ ಗೊತ್ತಿರೋವಂಥದ್ದೇ. ಸುರೇಶ, ಇದು ನೀವು ನೋಡಿರುವ ಕೋಷ್ಟಕವೇ ಹೌದಿದು, ಹೊಸದಲ್ಲ ನಿಮಗೆ. ಶ್ಲೋಕ ಜೊತೆಗೆ ಹೇಳಿದರೆ ನಿಮ್ಗೆ ಗೊತ್ತಾಗುತ್ತೆ, ಅದೇನು ಅನ್ವಯ ಮಾಡ್ಕೋತೀರಿ ನೀವು. ರೋಗಾಸ್ತು ದ್ವಿವಿಧಾ ಜ್ಞೇಯಾ, ರೋಗಗಳು 2 ಬಗೆ ಅಂತ. ರೋಗಾಸ್ತು ದ್ವಿವಿಧಾ ಜ್ಞೇಯಾ ನಿಜ ಆಗಂತು ವಿಭೇದತಃ. ನಿಜ ಮತ್ತು ಆಗಂತು ಅಥವಾ ಆಗಂತುಕ 2 ಒಂದೇ, ಸ್ವಾರ್ಥಕ ಪ್ರತ್ಯಯ. ಬಾಲಕ ಬೇರೆ ಅರ್ಥ ಅಲ್ಲ, ಒಂದೇ ಅರ್ಥ. ಆಗಂತುಕ ಒಂದೇ ಅರ್ಥ ಅದು ಅಂತ. ಹಾಗಾಗಿ ನಿಜ ರೋಗ, ಆಗಂತುಕ ರೋಗ ಎಂಬುದಾಗಿ ರೋಗಗಳು 2 ಬಗೆ. ನಿಜ ಅಂದ್ರೇನು? ಸ್ವಂತದ್ದು, ಸ್ವಂತ ಸಂಪಾದನೆ, ಬೇರೆ ಯಾರದ್ದು ಕೊಡುಗೆ ಇಲ್ಲ ಅದರಲ್ಲಿ ಅಂತ. ನಾವೇ ನಮ್ಮಷ್ಟಕ್ಕೆ ಸಂಪಾದನೆ ಮಾಡ್ಕೊಂಡಂಥ ರೋಗಗಳಿದೆಯಲ್ಲ, ಅದು ನಿಜ ಅಂತ. ನಮ್ಮೊಳಗೆ ಹುಟ್ಟಿಕೊಂಡಿದ್ದು, ಹೊರಗಿಂದ ಬಂದಿದ್ದಲ್ಲ ಅಂತ. ಅದೆಲ್ಲ ನಿಜ ರೋಗಗಳು. ಆಗಂತು ರೋಗಗಳು ಹೊರಗಿಂದ ಬಂದಿರತಕ್ಕಂಥದ್ದು, ನಮ್ಮೊಳಗೆ ಹುಟ್ಟಿದ್ದಲ್ಲ, ಕಾರಣಗಳು ಹೊರಗಿದೆ ಅಥವಾ ಅಲ್ಲಿಂದ ಒಳಗೆ ಸಂಕ್ರಾಂತ ಆಗಿರ್ತಕ್ಕಂಥದ್ದು ಅಂತ. ಅದು ಆಗಂತುಕ ಅಂತ ನಿಮ್ಗೆ ಹೇಳಿದ್ವು. ನಿಜ ರೋಗಗಳು 2 ಬಗೆ ಅಂತ ಹೇಳಿದ್ವು, ಶಾರೀರ ಮತ್ತು ಮಾನಸ ಅಂತ. ಶರೀರಜನ್ಯ, ಮನೋಜನ್ಯ ಅಂತ 2 ಬಗೆ ನಿಜ ರೋಗಗಳು. ಆಗಂತುಕ ರೋಗಗಳು ಕೂಡ 2 ಬಗೆ. ಒಂದು ದೃಷ್ಟ ನಿಮಿತ್ತಜ. ಹಾಗಂದ್ರೆ ಏನು? ಕಾರಣ ಕಾಣುವ ರೋಗಗಳು, ಕಾರಣ ಕಾಣದ ರೋಗಗಳು ಅಂತ ಅಷ್ಟೇ, ಸರಳ ಕನ್ನಡ ಅದು ಅಂತ. ಕಾರಣ ಕಾಣುವ ರೋಗಗಳು, ಕಾರಣ ಕಾಣದ ರೋಗಗಳು ಅಂತ. ದೃಷ್ಟ ನಿಮಿತ್ತಜ, ನಿಮಿತ್ತ ಕಾರಣ, ನಿಮಿತ್ತ ದೃಷ್ಟ ಅಂಥದ್ದೊಂದು, ನಿಮಿತ್ತ ಅದೃಷ್ಟ ಅಂತ, ನಿಮಿತ್ತ ಕಾಣಿಸೋದಿಲ್ಲ ಅಂತ, ಅದು ಮತ್ತೊಂದು ಅಂತ. ಹೀಗೆ 2 ಬಗೆ ಅಲ್ಲಿರ್ತಕ್ಕಂಥದ್ದು. ಇನ್ನು ನಿಜ ರೋಗಗಳಲ್ಲಿ ನಿಮಗೆಲ್ಲ ನೆನಪು ಮಾಡಿಕೊಡೋದು ಮತ್ತೊಂದು ಸರ್ತಿ. ನಿಜ ರೋಗಗಳಲ್ಲಿ ವಾತಜ, ಪಿತ್ತಜ, ಕಫಜ, ಸಂಸರ್ಗಜ, ಸನ್ನಿಪಾತಜ ಅಂತ ಎಷ್ಟು ಹೇಳಿದ್ರು ಅಲ್ವಾ? ವಾತದಿಂದ ಬಂದಿದೆ, ಪಿತ್ತದಿಂದ ಬಂದಿದೆ, ಕಫದಿಂದ ಬಂದಿದೆ, ಯಾವುದಾದ್ರು 2ರಿಂದ ಬಂದಿದೆ, ಅದು ಸಂಸರ್ಗಜ. 3 ಸೇರಿ ಆಕ್ರಮಣ ಅಂತ, ಅದು ಸನ್ನಿಪಾತ ಅಂತ, ಅದು ಕಷ್ಟ ಅಂತ, ಚಿಕಿತ್ಸೆಗೆ ಕಷ್ಟ, ಮುಂದೆ 2, 3 ಸೇರಿದಾಗ ಅಂತ. ಹಾಗಾಗಿ ಹೀಗೆ ಅದರಲ್ಲಿ ಮತ್ತೆ ಪುನಃ ವಿಭಾಗ ಮಾಡ್ತಾರೆ. ಶಾರೀರಿಕವಾಗಿರುವ ರೋಗಗಳನ್ನು ನೋಡಿ, ಶಾರೀರಾಹ ಕೀರ್ತಿತಾಗದ ಶಾರೀರಿಕ ರೋಗಗಳನ್ನು ವಿಭಾಗ ಮಾಡಿದ್ದಾರೆ. ವಾತ ಪಿತ್ತ ಕಫೋದ್ಭೂತಾ ಅಂದ್ರೇನು? ವಾತೋದ್ಭೂತಾ, ಪಿತ್ತೋದ್ಭೂತಾ, ಕಫೋದ್ಭೂತಾ ಅಂತ 3 ಮಾಡ್ಕೊಳ್ಬೇಕು ಅದನ್ನು. ವಾತಜ, ಪಿತ್ತಜ, ಕಫಜ ಅಂತ. ಪೃಥಕ್ ಸಂಸರ್ಗದ ಪೃಥಕ್ ಅಂತ ಹೇಳಿದ್ದಾರೆ. ಪೃಥಕ್ ಅಂದರೆ ಬೇರೆ ಬೇರೆ ಮಾಡಿದ್ದನ್ನ ಅಂತ. ವಾತಪಿತ್ತ ಕಫೋದ್ಭೂತ ಅಂತ ಒಟ್ಟಿಗೆ ಹಿಡಿದ ಮೇಲೆ ಆ ಪೃಥಕ್ ಅನ್ನೋ ಶಬ್ದವನ್ನು ಯಾಕೆ ಬಳಸಿದ್ರು ಅಂದರೆ ಬೇರೆ ಬೇರೆ ತಗೊಳ್ಳಿ ಅದನ್ನು ಅಂತ. ವಾತಜ, ಪಿತ್ತಜ, ಕಫಜ ಅಂತ ಬೇರೆ ಬೇರೆ ತಗೊಳ್ಳಿ ಅಂತ. ಆಮೇಲೆ ಸಂಸರ್ಗಜ ಅಂತ. ಆಯುರ್ವೇದದಲ್ಲಿ ಸಂಸರ್ಗಜ ಅಂದರೆ ಯಾವುದಾದ್ರು 2 ಧಾತುಗಳು, 2 ದೋಷಗಳು ಪ್ರಕೋಪಗೊಂಡು ಒಂದು ಕಾಯಿಲೆ ಬರೋದಾದರೆ, ವಾತಪಿತ್ತದಿಂದ, ಪಿತ್ತ ಕಫದಿಂದ, ವಾತಕಫದಿಂದ ಈ ರೀತಿ ಬರೋದಾದರೆ ಸಂಸರ್ಗಜ. ಅದು ಸನ್ನಿಪಾತ ಅಂದರೆ 3 ಸೇರಿ ಬರ್ತಕ್ಕಂಥದ್ದು. ಇವು ಶಾರೀರ ಕೀರ್ತಿತ ಗದಾಹ ಅಂತ, ಶರೀರದಲ್ಲಿ ಬರ್ತಕ್ಕಂಥ ರೋಗಗಳು ಇವೆಲ್ಲವೂ ಕೂಡ ಅಂತ. ಇದನ್ನು ಎಲ್ಲಿಂದ ಚಿಂತಿಸಬೇಕು? ಈ ನಿಜ ರೋಗಗಳನ್ನು
ಶರೀರದಲ್ಲಿ ಬರುವಂಥದ್ದನ್ನು ಯಾವ ಭಾವದಿಂದ ಚಿಂತಿಸಬೇಕು ಅಂದರೆ ಅಷ್ಟಮೇನ, 8ನೇ ಭಾವ, ತದೀಶೇನ, 8ನೇ ಭಾವದ ಅಧಿಪತಿ, ಅಲ್ಲಿಂದ ತದ್ದ್ರಷ್ಟ್ರ, ಯಾರು ನೋಡ್ತಾನೆ ಅಷ್ಟಮ ಭಾವವನ್ನು, ಇದನ್ನು ಹೇಳಿರಲಿಲ್ಲ ಅವತ್ತು, ಅಷ್ಟಮ ಭಾವವನ್ನು ಯಾರು ನೋಡ್ತಾನೆ ಆ ಗ್ರಹದಿಂದ, ತದ್ಗತೇನವ ಅಂತ, ಅಲ್ಲಿ ಯಾವ ಗ್ರಹ ಇದ್ದಾನೆ ಅಂತ 4 ರೀತಿಯಲ್ಲಿ ಹೇಳ್ತಾರೆ ಅದನ್ನು ಅಂತ, 4 ರೀತಿಯಲ್ಲಿ ಹೇಳ್ತಾರೆ. ಶ್ಲೋಕ ಕಾಣ್ತಾ ಇದೆಯಾ? ಅಷ್ಟಮೇನ ತದೀಶೇನ ತದ್ದ್ರಷ್ಟ್ರ ತದ್ಗತೇನವ. 8ನೇ ಮನೆಯಲ್ಲಿ, 8ನೇ ಮನೆಯಿಂದ, ಅಷ್ಟಮೇನ 8ನೇ ಮನೆಯಿಂದ, ಲಗ್ನದಿಂದ ಅಥವಾ ಚಂದ್ರನಿಂದ, ಯಾವುದು ಬಲಿಷ್ಠವೋ ಅದನ್ನು ತಗೋಬೋದು, ಲಗ್ನದಿಂದ ಅಥವಾ ಚಂದ್ರನಿಂದ 8ನೇ ಮನೆ, ಆ 8ನೇ ಮನೆಯಿಂದ, 8ನೇ ಮನೆ ಯಾವ ರಾಶಿಯೋ ಅಧಿಪತಿಯಿಂದ, ಅದರ ಅಧಿಪತಿಯಿಂದ, ಆ ಗ್ರಹದಿಂದ, ತದ್ದ್ರಷ್ಟ್ರ 8ನೇ ಮನೆಯನ್ನು ನೋಡುವ ಗ್ರಹದಿಂದ, ಮತ್ತು ತದ್ಗತೇನವ 8ನೇ ಮನೆಯಲ್ಲಿ ಇರುವ ಗ್ರಹದಿಂದ ನೀವು ಈ ರೋಗಗಳನ್ನು ಚಿಂತಿಸಬೇಕು. ಆ ಗ್ರಹಗಳು ಯಾವ ಗ್ರಹ ಬಂತು? ರವಿ ಬಂದರೆ, ಕುಜ ಬಂದರೆ ಪಿತ್ತ ಅಂತ ತಗೊಳ್ತೀರಿ ನೀವು, ಅಥವಾ ಶುಕ್ರ ಬಂದರೆ ನೀವು ಕಫ ವಾತ ಅಂತ ತಗೊಳ್ತೀರಿ, ಚಂದ್ರ ಬಂದರೆ ವಾತ ಕಫ ಅಂತ ತಗೊಳ್ತೀರಿ, ಗುರು ಬಂದರೆ ಕಫ ಅಂತ ತಗೊಳ್ತೀರಿ, ಶನಿ ಬಂದರೆ ವಾತ ಅಂತ ತಗೊಳ್ತೀರಿ. ಅವ್ರಿಗೆ ಹೇಳಿದ ರೋಗಗಳಿದ್ದಾವೆ, ಆ ರೋಗಗಳನ್ನು ತಗೊಳ್ತೀರಿ, ಹೀಗೆಲ್ಲ ಅಂತ. ಹಾಗಾಗಿ ವಿಜ್ಞಾತವ್ಯಾಹ, ಇಲ್ಲಿಂದ ತಿಳ್ಕೊಳ್ಳಿ ಅಂತ, ಚಿಂತನೆ ಮಾಡಿ ಅಂತ. ವಿಜ್ಞಾತವ್ಯಾಸ್ಯು ಏತೇಷಾಂ ವೀರ್ಯತಃ ತತ್ಕೃತ ಗದಾಹ. ಈ ಗ್ರಹಗಳ ಶಕ್ತಿ ಎಷ್ಟು ಅನ್ನೋದ್ರ ಮೇಲೆ ನೀವು ರೋಗಗಳನ್ನು ತೀರ್ಮಾನ ಮಾಡ್ಬೋದು. ಎಷ್ಟು ಬಲಿಷ್ಠ ರೋಗ. ಗ್ರಹ ದುರ್ಬಲವಾದಂತೆ ರೋಗ ಬಲಿಷ್ಠ, ಗ್ರಹ ಬಲಿಷ್ಠವಾದಂತೆ ರೋಗ ದುರ್ಬಲ ಅಂತ. ಬಲ ಹೆಚ್ಚಾದಂತೆ ಶುಭ ಫಲ ಹೆಚ್ಚು, ಬಲ ಕಡಿಮೆ ಆದಂತೆ ಅವು ದುಷ್ಫಲಗಳನ್ನು ಹೆಚ್ಚು ಹೆಚ್ಚು ಕೊಡ್ತವೆ ಗ್ರಹಗಳು. ಹಾಗಾಗಿ ದುಸ್ಥಿತಿ ದೌರ್ಬಲ್ಯ ಬಂದಾಗ ರೋಗಗಳು ಹೆಚ್ಚಾಗಿದ್ದರಿಂದ ಇಲ್ಲಿ ವೀರ್ಯತಃ ಅಂತ, ಅವುಗಳ ಶಕ್ತಿ ನೋಡಿ, ಶಕ್ತಿ ಪರಿಪೂರ್ಣವಾಗಿದ್ದರೆ ರೋಗ ತುಂಬ ಬಾಧೆ ಕೊಡಲಾರದು. ಆದರೆ ಅವು ದುರ್ಬಲವಾದರೆ ಚೆನ್ನಾಗಿ ಉಪದ್ರ ಮಾಡಿ ದೊಡ್ಡ ಪ್ರಮಾಣದಲ್ಲಿ ರೋಗಗಳು ಬಂದಾವು. ನಿಜ ರೋಗಗಳನ್ನು ಚಿಂತನೆ ಮಾಡೋದಕ್ಕೆ ಅಷ್ಟಮವನ್ನು ಹೇಳಿದರು. ಆಮೇಲೆ ಮನೋರೋಗಗಳು. ಮನೋರೋಗಗಳು ಕೋಪದಿಂದ ಬರ್ಬೋದು, ಗಾಬರಿಯಿಂದ ಬರ್ಬೋದು, ಶೋಕದಿಂದ ಬರ್ಬೋದು. ಇವೆಲ್ಲ ರೋಗಕ್ಕೆ ಕಾರಣ ಆಗ್ತವೆ ಅಂತ ಮಿತಿ ಮೀರಿದಾಗ. ನೋಡಿ, ನೆನ್ಪಿಟ್ಕೊಳ್ಳಿ, ಈಗ ಸಿಟ್ಟು ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಸಿಂಪಲ್. ಕೊರಗೋದು ಹೊಚ್ಕೊಂಡು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇವೆಲ್ಲ ರೋಗವನ್ನು ಉಂಟು ಮಾಡಬಹುದು ಅಂತ. ಆದಿಯಿಂದ ವ್ಯಾಧಿ, ವ್ಯಾಧಿಯಿಂದ ಆದಿ, ನೆನ್ಪಿಟ್ಕೊಳ್ಳಿ ಅಂತ. ಆದಿ ಅಂದರೆ ಮಾನಸಿಕವಾಗಿರುವಂಥ ಕಾಯಿಲೆ, ಮಾನಸಿಕವಾಗಿರುವಂಥ ದುಸ್ಥಿತಿ ಅಂತ ಅಂದ್ಕೊಳ್ಳಿ ನೀವು. ಅದರಿಂದ ವ್ಯಾಧಿ ಬರ್ಬೋದು ಅಂತ. ಹಚ್ಕೊಂಡು ಕೊರಗ್ತಾ ಇದ್ದರೆ ಶರೀರಕ್ಕೆ ಕಾಯಿಲೆಗಳು ಬರ್ಬೋದು. ನೀವು ಕಾಳಿದಾಸನ ಭಾಷೆಯಲ್ಲಿ ಕೇಳ್ತೀರಿ ಅಂತ. ಅಜನ ಪತ್ನಿ ಇಂದುಮತಿ ಸ್ವಯಂವರದಲ್ಲಿ ಸಿಕ್ಕಿದವಳು ಅವನಿಗೆ. ಆ ಇಂದುಮತಿ ಸತ್ತೋಗ್ಬಿಡ್ತಾಳೆ. ಸತ್ತೋಗಿದ್ದು ಹೇಗೆ? ಅವಳ ಮೇಲೊಂದು ಹೂಮಾಲೆ ಬಿತ್ತಂತೆ, ಸತ್ತೋದು ಅಂತ. ಹೂಮಾಲೆ ಬಿದ್ದು ತೀರ್ಕೊಳ್ತಾಳೆ ಅವಳು ಅಂತ ಕಥೆ ಇದೆ. ಅದಕ್ಕೊಂದು ದೊಡ್ಡ ಕಥೆ ಇದೆ, ಯಾಕೆ ಹೂಮಾಲೆ ಬಿದ್ದು ತೀರ್ಕೊಂಡ್ಲು ಅಂತ. ದೇವಪುಷ್ಪ ಅದು. ಕೊರಗಿದ ಅಜ ಅಂತ ವಸಿಷ್ಠರು ಸಮಾಧಾನ ಮಾಡಿದರು. ಆದರೂ ಕೊರಗಿದ 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 ಪರಿಣಾಮವಾಗಿ ಅವನಿಗೆ ಕಾಯಿಲೆ ಬಂತು ಅಂತ, ಅಜನಿಗೆ ಅಂತ. ಕಾಯಿಲೆಯನ್ನು ಅವನು ಕೊನೆಗೆ ದೇಹಾಂತ್ಯವನ್ನು ಮಾಡ್ಕೊಳ್ತಾನೆ, ಅಂದರೆ ಯೋಗ ಸಮಾಧಿ ಮೂಲಕ ಮಾಡ್ಕೊಳ್ತಾನೆ ಗಂಗಾ ಸರಯು ಸಂಗಮದಲ್ಲಿ. ಆದರೆ ಕಾಯಿಲೆ ಬಂದಿದ್ದು ಹೇಗೆ ಅಂದರೆ ಆದಿಯಿಂದ ಬಂದ ವ್ಯಾಧಿ ಅಂತ. ಹಾಗಾಗಿ ಇದನ್ನು ಗಮನಿಸ್ಕೋಬೇಕು ಅಂತ. ಕೆಲವರಿಗೆ ವ್ಯಾಧಿಯಿಂದ ಆದಿ ಬರ್ತದೆ. ಈಗ ನನಗೆ ಏನೊಂದು ಕಾಯಿಲೆ ಬಂತು ಅಂತ ಗೊತ್ತಾದಾಗ ಚಿಂತೆ ಶುರುವಾಗತ್ತೆ ಅಂತ. ಅದಕ್ಕಾಗಿ ಅಂತ ಮೊದಲು ಏನು ಚಿಂತೆ ಇರಲಿಲ್ಲ, ಕಾಯಿಲೆ ಬಂದಾಗ ಕಾಯಿಲೆದ ಚಿಂತೆ ಅಂತ. ಆಗ ವ್ಯಾಧಿಯಿಂದ ಆದಿ, ಆದಿಯಿಂದ ವ್ಯಾಧಿ, ಅದೆರಡು ಅಕ್ಕ ತಂಗಿಯರು ಅಂತ, ಆದಿ ಮತ್ತು ವ್ಯಾಧಿ ಅಂತ. ಆದರೆ ನಮ್ಮ ಮನೆಗೆ ಬರೋದು ಬೇಡ, ನಮ್ಮ ಶರೀರಕ್ಕೆ ಬರೋದು ಬೇಡ ಅಂತ ಅಕ್ಕ ತಂಗಿಯರು ಅವರಿಬ್ಬರು ಕೂಡ. ಹಾಗಾಗಿ ಆದಿವ್ಯಾಧಿಗಳು. ವ್ಯಾಧಿ ಬಗ್ಗೆ ಹೇಳಿದ್ರು. ಈಗ ಶಾರೀರಿಕವಾಗಿ ಹೇಗೆ ಬರುತ್ತೆ ಅನ್ನೋದನ್ನು ಹೇಳಿದರು. ಮುಂದೆ ಆದಿ ಬಗ್ಗೆ, ಮನೋವ್ಯಾಧಿ ಬಗ್ಗೆ, ಮನೋರೋಗದ ಬಗ್ಗೆ ಹೇಳ್ತಾರೆ. ಈ ವೇಗಗಳಿಂದ, ಕ್ರೋಧದ ವೇಗ, ಸಾಧ್ವಸ ಅಂದರೆ ಗಾಬರಿ, ಅದರ ವೇಗ, ಶೋಕದ ವೇಗ ಇತ್ಯಾದಿ ಭಾವಗಳು, ಮನಸ್ಸಲ್ಲಿರ್ತಕ್ಕಂಥ ಭಾವಗಳ ತೀವ್ರತೆ ಅಂತ. ಭಾವಗಳ ತೀವ್ರತೆ ಅಂದರೆ ಶಾಂತಿ ಇದೆ, ಅದು ಎಷ್ಟು ತೀವ್ರ ಆದರೂ ರೋಗ ತರೋದಿಲ್ಲ ಅದು. ರಾಜಸ ಭಾವಗಳು ಅಂತ, ಭಯ, ಶೋಕ ಇಂಥದ್ದೆಲ್ಲ ಅಂತ, ಕ್ರೋಧ, ದ್ವೇಷ, ಇದು ಯಾವುದೇ ಆದರೂ ರಜೋಗುಣ ಪ್ರಧಾನವಾಗಿರುವ ಭಾವಗಳು
ಅವು ತೀವ್ರ ಆದರೆ ರೋಗದಲ್ಲಿ ಮುಕ್ತಾಯ ಆಗ್ತವೆ ಅವು ಅಂತ. ಮನೋರೋಗವಾಗಿ, ಆಮೇಲೆ ಶಾರೀರಿಕ ರೋಗವಾಗಿ ಮುಕ್ತಾಯವಾಗ್ತವೆ. ಅದನ್ನೇ ನಿಮಗೆ ಪ್ರೀತಿ ಅಂತ ಅಂದ್ಕೊಳ್ಳಿ, ನೀವು ದಯೆ ಅಂತ ಅಂದ್ಕೊಳ್ಳಿ, ಶಾಂತಿ ಅಂತ ಅಂದ್ಕೊಳ್ಳಿ, ತ್ಯಾಗ ಅಂತ ಅಂದ್ಕೊಳ್ಳಿ. ಇವೆಲ್ಲ ರೋಗವಾಗಿ ಪರಿಣಮಿಸೋದಿಲ್ಲ. ಇವು ನಮಗೆ ಶಕ್ತಿ ಕೊಡ್ತಾ ಹೋಗ್ತವೆ, ಸಾತ್ವಿಕವಾಗಿರ್ತಕ್ಕಂಥ ಭಾವಗಳು ಇವೆಲ್ಲ ಅಂತ. ಈ ಮನಸ್ಸಿನ ವ್ಯಾಧಿ ಅಂದರೆ ಹುಚ್ಚೆ ಹಿಡಿಬೇಕು ಅಂತಿಲ್ಲ. ಅವನು ಹಚ್ಕೊಂಡು ಕೊರಗ್ತಾ ಇದ್ದಾನೆ ಅಂದರೆ ವ್ಯಾಧಿ ಅಂತಲೇ ಇರ್ತದೆ. ಅದಕ್ಕಂದ್ರೆ ವ್ಯಾಧಿ ಅಂದರೆ ಮನೋವ್ಯಾಧಿ ಅಂತ, ಆಧಿ ಅಂತ ಕರೀತಾರೆ ಅದನ್ನು. ಮಾನಸಿ ವ್ಯಥ ಅಂತ, ಮನಸ್ಸು ಸುಸ್ಥಿತಿಲಿಲ್ಲ ಅಂತ ಅಷ್ಟೇ. ನೀವು ಏಕದಮ್ ಅವನಿಗೆ ಹುಚ್ಚು ಹಿಡಿದಿದಂತ ತೀರ್ಮಾನಕ್ಕೆ ಬರಬಾರ್ದು ಅಂತ. ಮನಸ್ಸು ಸರಿ ಇಲ್ಲ ಅಂತ, ಅದು ಮಿತಿ ಮೀರಿದರೆ ಅದು ಹುಚ್ಚಿನ ಮಟ್ಟಕ್ಕೆ ಹೋಗ್ಬೋದು, ಅದು ಮುಂದಿನ ವಿಷಯ ಅದು ಅಂತ. ಅದು ಹೇಗೆ ಗೊತ್ತಾಗುತ್ತೆ ಜಾತಕದಲ್ಲಿ ಅಥವಾ ಪ್ರಶ್ನೆಯಲ್ಲಿ? ಹೇಗೆ ಗೊತ್ತಾಗುತ್ತೆ ಅಂದರೆ, ಜ್ಞೇಯಾ ರಂಧ್ರ ಮನೋನಾಥ ಮಿಥೋ ಯೋಗ ಈಕ್ಷಣಾದಿಭಿ. ಶ್ಲೋಕ ಕಾಣ್ತಾ ಇದೆಯಾ? ಮನೋನಾಥ, ರಂಧ್ರನಾಥ, ಮನೋನಾಥ. ರಂಧ್ರ ಗೊತ್ತಲ್ವ ನಿಮಗೆ? ಏನು ರಂಧ್ರ ಅಂದರೆ? 8ನೇ ಮನೆ. ರಂಧ್ರ ಅಂದರೆ ನಲ್ಲಿ ನೀರು ಬರುತ್ತಲ್ಲ ಅದು ಅಂತ, ಹಂಗೆ ಹೇಳಬೇಡಿ, ಅದಲ್ಲ ಇದು. ಜ್ಯೋತಿಷ್ಯದಲ್ಲಿ ರಂಧ್ರ ಅಂದರೆ 8ನೇ ಮನೆ ಅಂತ. ಹಾಗಾಗಿ ರಂಧ್ರನಾಥ, ಮನೋನಾಥ. ರಂಧ್ರ ಮನಸ್ಸು. ಮನಸ್ಸು ಅಂದರೆ ಎಷ್ಟನೇ ಭಾವ ಅದು? 5ನೇ ಭಾವ. 5ನೇ ಭಾವ ಮನಸ್ಸು. ರಂಧ್ರ ಅಂದರೆ 8ನೇ ಭಾವ. ರಂಧ್ರ ಮನೋ ಅನ್ಬೇಕಾದ್ರೆ 2 ಭಾವಗಳನ್ನು ಹೇಳಿದರು. ಇವುಗಳ ಪರಸ್ಪರ ಸಂಬಂಧ, ಇವುಗಳಿಗೆ ನೇರ ಸಂಬಂಧ ಬರೋದಿಲ್ಲ. ಯಾಕೆ ಹೇಳಿ? ಯಾಕಂದರೆ 2 ರಾಶಿಗಳು ಜಡ, ರಾಶಿಗಳು ಸಂಚಾರ ಮಾಡೋದಿಲ್ಲ. ಮಧ್ಯೆ 7ನೇ ರಾಶಿ ಬೇರೆ ಇದೆ. ಈಗ 6ನೇ ರಾಶಿ ಹೋಗಿ 8ನೇ ರಾಶಿಗೆ ಸೇರೋಕ್ಕಾಗೋದಿಲ್ಲ, ಅಥವಾ 5ನೇ ರಾಶಿ ಹೋಗಿ 8ನೇ ರಾಶಿಗೆ ಸೇರೋಕ್ಕಾಗೋದಿಲ್ಲ ಅದಂತ. ಅದಲ್ಲ, ಅಧಿಪತಿಗಳು ಸೇರ್ಬೋದು, ದೃಷ್ಟಿ ಕೊಡ್ಬೋದು, ನವಾಂಶ ಅಲ್ಲಿ ಬರ್ಬೋದು. ಇಂಥದ್ದನ್ನು ಗಮನಿಸ್ಕೋಬೇಕು ನಾವು ಅಂತ. ರಂಧ್ರ ಮನೋನಾಥ ಮಿಥೋ ಯೋಗೇಯ ಕ್ಷಣಾದಿಭಿ. 5 ಮತ್ತು 8ನೇಯ ಅಧಿಪತಿಗಳು ಮಿತಃ ಪರಸ್ಪರ, ಅವರ ಯೋಗ, ಅವರು ಸೇರಿದರೆ, ಅವರು ನೋಡಿದರೆ ಒಬ್ಬರನ್ನೊಬ್ಬರು, ಅಥವಾ ಆ ಭಾವಗಳನ್ನು ನೋಡಿದರೆ, ಆ ಕಡೆಯಿಂದ ಈ ಕಡೆ ನೋಡಿದರೆ, ಈಗ ಅಷ್ಟಮಾಧಿಪತಿ ಪಂಚಮವನ್ನು ನೋಡ್ತಾನೆ, ಪಂಚಮಾಧಿಪತಿ ಅಷ್ಟಮವನ್ನು ನೋಡ್ತಾನೆ, ಮನಸ್ಥಾನದ ಅಧಿಪತಿ ರೋಗಸ್ಥಾನವನ್ನು ನೋಡ್ತಾನೆ, ರೋಗಸ್ಥಾನದ ಅಧಿಪತಿ ಮನಸ್ಥಾನವನ್ನು ನೋಡ್ತಾನೆ. ಅವರಿಬ್ಬರು ಒಟ್ಟಿಗೆ ಸೇರಿಕೊಳ್ತಾರೆ. ನವಾಂಶ ಒಟ್ಟಿಗಿದೆ ಇಬ್ಬರಿದ್ದು. ಇವರಿಬ್ಬರ ಕನೆಕ್ಷನ್ ಬಂತು ಅಂದರೆ ಮಾನಸಿ ವ್ಯಥ ಅಂತ. ಅವರು ವ್ಯಥೆ ಪಡ್ತಾರೆ, ತುಂಬ ನೋಯ್ತಾರೆ ಅವರು. ಆ ನೋವು ಅದನ್ನು ಹೆಚ್ಚು ಕಡಿಮೆ ವ್ಯಾಧಿ ಅಂತ ಹೇಳ್ಬೋದು ಅಂತ. ಅಷ್ಟು ನೋವು ಪಡ್ತಾರೆ, ಸುಮ್ಮನೆ ಬೇಜಾರು ಎಲ್ಲರಿಗೂ ಆಗುತ್ತೆ, ಹಂಗಲ್ಲ ಅಂತ. ಅದನ್ನು ಕೊರಗು ಅನ್ನೋ ಮಟ್ಟಕ್ಕೆ, ಆಧಿ ಅನ್ನೋ ಮಟ್ಟಕ್ಕೆ ಅದು ಹೋಗುತ್ತೆ ಅಂತ. ಹಾಗೆ ಪಂಚಮ ಮತ್ತು ಅಷ್ಟಮಾಧಿಪತಿಗಳ ಸಂಬಂಧವನ್ನು ಅಲ್ಲಿ ಹೇಳ್ತಾ ಇರುವಂಥದ್ದು. ಈ ಪದಗಳನ್ನು ಗಮನಿಸಬೇಕು. ಈ ಜ್ಯೋತಿಷ್ಯದಲ್ಲಿ ಸುಮ್ಮನೆ ಪದಗಳನ್ನು ಬಳಸೋದಿಲ್ಲ, ಎಷ್ಟು ಬೇಕೋ ಅಷ್ಟು ಬಳಸಿರ್ತಾರೆ, ಅಷ್ಟಕ್ಕಷ್ಟು ಅರ್ಥ ಬರುತ್ತದು ಅಂತ. ಹಾಗಾಗಿ ರಂಧ್ರ ಮನೋನಾಥ ಮಿಥೋ ಯೋಗ ಕ್ಷಣಾದಿವಿ ಅನ್ಬೇಕಾದ್ರೆ ಎಷ್ಟು ಅಷ್ಟಕ್ಕಷ್ಟು ಕಡಿಮೆ ಶಬ್ದಗಳನ್ನು ಬಳಸಿ ಎಲ್ಲವನ್ನು ಹೇಳ್ಬೇಕಾರೆ ಅವರು ಅಂತ. 5, 8 ಅದರ ಅಧಿಪತಿಗಳು ಪರಸ್ಪರ ಯೋಗ, ಪರಸ್ಪರ ದೃಷ್ಟಿ, ಇದೆಲ್ಲವನ್ನೂ ಹೇಳಿದ್ದಾರೆ ಅವರಲ್ಲಿ ಅಂತ. ಇದಿಷ್ಟು ನಿಜ ರೋಗದ ವಿಷಯ ಆಯಿತು. ಇನ್ನು ಆಗಂತುಕ ರೋಗ, 6ನೇ ಭಾವದಿಂದ ಚಿಂತನೆ ಮಾಡಬೇಕಾಗಿರುವಂಥ ಆಗಂತುಕ ರೋಗ, ಹೊರಗಿಂದ ಬರುವಂಥದ್ದು. ಅದು ಎಲ್ಲಿಂದ ಬರುತ್ತೆ ಅಂದರೆ ಶಾಪದಿಂದ ಬರ್ಬೋದು, ಅಭಿಚಾರದಿಂದ ಬರ್ಬೋದು, ಘಾತದಿಂದ ಬರ್ಬೋದು, ಆದಿ ಇನ್ನೂ ಬೇರೆ ಬೇರೆ ಕಾರಣಗಳಿಂದ ಬರ್ಬೋದು. ಬೇರೆ ಬೇರೆ ಕಾರಣಗಳನ್ನು ನಾವು ಚಿಂತನೆ ಮಾಡಿತ್ತು. ಯಾರಿಗೂ ಚರ್ಮ ರೋಗ ಇದೆ, ಸಾಂಕ್ರಾಮಿಕ, ಅವರು ಮಲಗಿದ ಹಾಸಿಗೆಯಲ್ಲಿ ನಾವು ಮಲ್ಕೊಂಡು, ಅವ್ರ ಬಟ್ಟೆ ನಾವು ತುಟ್ಕೊಂಡು, ಅಲ್ಲಿಂದ ನಮಗೆ ಬಂತು. ತನ್ನಷ್ಟಕ್ಕೆ ನಮಗೆ ಇರುವಂಥದ್ದಲ್ಲ ಅದು, ನಮ್ಮೊಳಗೆ ಧಾತು ಪ್ರಕೋಪ ಆಗಿ ಬರುವಂಥದ್ದಲ್ಲ, ಇನ್ನೊಬ್ಬರಿಂದ ಬಂದಿದ್ದು. ಹುಷಾರಿರಲಿಲ್ಲ, ರಕ್ತ ತಗೊಳ್ಳೋ ಸಂದರ್ಭ ಬಂತು, ರಕ್ತದಲ್ಲೇ ಏನೋ ಇತ್ತು, ಅವನಿಗೇನೋ ಇತ್ತು ಪಾಪ ಕಾಯಿಲೆ, ಅದು ಬಂತು ನಮಗೆ, ಹೊರಗಿಂದ ಬಂತು ಅಂತ. ಈ ಆಗಂತು ಅನ್ನೋ ಶಬ್ದಕ್ಕೆ ಬೇಕಾದ ಅರ್ಹತೆಯನ್ನು ಪಡ್ಕೊಡುತ್ತೆ ಅದು ಅಂತ. ಹಾಗೆ ಇನ್ನೂ ಏನೇನೋ ಇರ್ಬೋದು ಅಂಥದ್ದು ಅಂತ. ಅಂತೂ ಹೊರಗಿಂದ ಬಂದಿದ್ದು, ಒಳಗೆ ಹುಟ್ಕೊಂಡಿದ್ದಲ್ಲ, ಇಲ್ಲೇ ಧಾತು ಪ್ರಕೋಪದಿಂದ ಆಗಿದ್ದಲ್ಲ ಅನ್ನೋ ತೀರ್ಮಾನ ಅಂತ. ಅದಕ್ಕೆ 3 ಉದಾಹರಣೆ ಕೊಟ್ಟಿದ್ದಾರೆ: ಶಾಪ, ಅಭಿಚಾರ ಮತ್ತು ಘಾತ. ಆದಿ ಶಬ್ದದಿಂದ ಇಂಥದ್ದನ್ನೆಲ್ಲ ನೀವು ತಗೊಳ್ಬೋದು ಅಂತ, ಹೆಚ್ಚಿನದ್ದನ್ನು ಅಂತ. ಅದನ್ನು ಷಷ್ಠೇಶ್ವರ,
ತದ್ದ್ರಷ್ಟ, ಆ ಷಷ್ಠವನ್ನು ನೋಡುವ ಗ್ರಹ ಮತ್ತು ಷಷ್ಠದಲ್ಲಿ ಇರುವ ಗ್ರಹ, ಅಲ್ಲಿಂದ ಚಿಂತನೆ ಮಾಡಿ. 6ನೇ ಮನೆ ಅಧಿಪತಿ, 6ನೇ ಮನೆ ನೋಡುವಂಥ ಗ್ರಹ, 6ನೇ ಮನೆಯಲ್ಲಿ ಬಂದು ಇರುವಂಥ ಗ್ರಹ. ಈ ಗ್ರಹಗಳಿಂದ ಹೊರಗಿಂದ ಬರುವ ರೋಗಗಳನ್ನು ಚಿಂತನೆ ಮಾಡಿ. ಶಾಪದಿಂದ ಬರುವಂಥದ್ದು, ಅಭಿಚಾರದಿಂದ ಬರುವಂಥದ್ದು, ಘಾತದಿಂದ ಬರುವಂಥದ್ದು, ಹೀಗೆಲ್ಲ ಬೇರೆ ಬೇರೆ ಕಾರಣಕ್ಕೆ ಬರುವಂಥದ್ದನ್ನು ಅಲ್ಲಿಂದ ಚಿಂತನೆ ಮಾಡಿ ಅಂತ ಹೇಳಿದರು. ಏನು ಶಾಪ ಅಂದರೆ, ಏನು ಅಭಿಚಾರ ಅಂದರೆ, ಚೂರು ಯೋಚನೆ ಮಾಡೋಣ. ಸಮಯ ಮಿತಿಯಲ್ಲಿ ಸ್ವಲ್ಪ ಯೋಚನೆ ಮಾಡೋಣ. ಶಾಪ ಅಂದರೆ ಏನು ನೆನಪಾಗುತ್ತೆ? ಶಾಪ ಅಂದ ತಕ್ಷಣ ಉದ್ದ ಗಡ್ಡೆ ಬಿಟ್ಟು ಋಷಿಗಳು ಅಲ್ವಾ, ಒಂದು ಇದಿದೆ, ಏನು ಯೋಗದಂಡ ಇದೆ, ಒಂದು ಕಮಂಡಲು ಇದೆ, ಅವ್ರಿಗೆ ಸಿಟ್ಟು ಬರುತ್ತೆ, ಕೈಗೆ ನೀರು ತಗೋತಾರೆ ಹೇಗೆ ಅಲ್ವಾ, ಏನೋ ಒಂದು ವಾಕ್ಯ ಹೇಳಿ ಏನು ಮಾಡ್ತಾರೆ, ಸೋಕ್ಬಿಡ್ತಾರೆ ನೀರನ್ನು, ಮುಗೀತು ಅಂತ. ಈಗ ಈ ನೀರು ಸೋಕಿದ್ರೆ ಮಾತ್ರ ಶಾಪ ಅಂತ ಅಂದ್ಕೊಳ್ಬೇಡಿ ಅಂತ. ಅಥವಾ ಉದ್ದ ಗಡ್ಡೆ ಬಿಟ್ಟವರು ಗುಹೆಯಲ್ಲಿ ವಾಸ ಮಾಡೋರು ಕೊಟ್ಟರೆ ಮಾತ್ರ ಶಾಪ ಅಂತ ಅಂದ್ಕೊಳ್ಬೇಡಿ ಅಂತ. ಈ ಸ್ತ್ರೀ ಶಾಪ ಅಂತ ಇದೆ. ಉದಾಹರಣೆಗೆ ಸ್ತ್ರೀ ಶಾಪ, ಸ್ತ್ರೀ ಉದ್ದ ಗಡ್ಡೆ ಬಿಟ್ಟಿರ್ತಾಳ? ಇಲ್ಲ ಅಲ್ವಾ? ಅವಳು ಶಾಪ ಕೊಡ್ಬೋದು ಅಂತ ಆಯ್ತಲ್ವಾ? ಅಥವಾ ಶಾಪ ಬರಬಹುದು ಅಂತ ಆಯ್ತಲ್ವಾ? ಶಾಪವೆಲ್ಲ ಕೊಟ್ಟೇ ಬರಬೇಕು ಅಂತಿಲ್ಲ, ಕೊಡದೆಯೂ ಶಾಪ ಬರ್ಬೋದು. ಕೆಲವು ಶಾಪ ಕೊಟ್ಟಿದ್ದು, ಕೆಲವು ಶಾಪ ಬಂದಿದ್ದು ಅಂತ. ಹಾಗಾದ್ರೆ ಏನು? ನೊಂದಿದ್ದು ಅಂತ. ನೊಂದಿದ್ದೇ ಶಾಪ, ನೆನ್ಪಿಟ್ಕೊಳ್ಳಿ ಅಂತ. ಎಲ್ಲಿ ನೋವು ಉಂಟಾಯ್ತೋ ಅಲ್ಲಿ ಶಾಪ ಪಕ್ಕದಲ್ಲಿದೆ ಅಂತ ಅರ್ಥ ಅದಕ್ಕೆ ಅಂತ. ಆ ನೋವು ತೀವ್ರ ಆದರೆ ಶಾಪಕ್ಕೆ ಶಕ್ತಿ ಬರ್ತದೆ ಅಂತ. ಋಷಿಗಳೇ ಶಾಪ ಕೊಡಬೇಕು ಅಂತಿಲ್ಲ, ಮಹಾಭಾರತದಲ್ಲಿ ಒಂದು ನಾಯಿ ಶಾಪ ಕೊಟ್ಟ ಕಥೆ ಇದೆ. ಸರಮ ಅಂತ ಒಂದು ನಾಯಿ, ಆ ನಾಯಿ ಶಾಪ ಕೊಟ್ಟ ಕಥೆ ಇದೆ ಅಂತ. ಕೊಡ್ಬೋದು ಅಂತ, ಮತ್ತು ಕೊಡಲೇಬೇಕು ಅಂತಲೂ ಇಲ್ಲ. ನೀವೊಂದು ನಾಯಿಯನ್ನಾದರೂ ಮಿತಿಮೀರಿ ಪೀಡಿಸಿದರೆ, ನೋವು ಮಾಡಿದರೆ, ಆ ನೋವೇ ನಿಮಗೆ ಶಾಪವಾಗಿ ಪರಿಣಮಿಸುತ್ತೆ ಅಂತ. ಇದನ್ನು ನಾವು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ. ಹಾಗಾಗಿ ಈಗ ನಮ್ಮ ಜಾತಕದಲ್ಲಿ ನಮಗೆ ಶಾಪ ಇದೆಯೋ ಇಲ್ಲೋ ನೋಡ್ಕೋಬೇಕಾದ್ರೆ ಅದರ ಅರ್ಥ ಇಷ್ಟೇ, ನಾನು ಹಿಂದೆ ಯಾರನ್ನಾರು ನೋಯಿಸಿದ್ದೇನಾ ಅಂತ, ಯಾರಿಗಾರು ತುಂಬ ಹರ್ಟ್ ಮಾಡುವಂಥದ್ದು ಅಂತ ಮಾಡಿದ್ದೇನಾ ಅಂತ, ಅಷ್ಟೇ ವಿಷಯ ಅದು ಅಂತ. ಈ ಪ್ರಕೃತಿ ನಿಯಮ ಹೇಗಿದೆ ಅಂದರೆ, ಭಗವಂತ ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ್ದಾನೆ, ಎಲ್ಲ ಕೂಡಿ ಸುಖದಿಂದ ಬಾಳಿ ಅಂತ ಅವನ ಆಶೀರ್ವಾದ ಇರುವಂಥದ್ದು. ಅದು ಮಾಡೋದು ಬಿಟ್ಟು ಒಬ್ರನ್ನೊಬ್ರು ನೋಯಿಸಿದರೆ ಅವನು ಅದನ್ನು ಒಪ್ಪೋದಿಲ್ಲ ಅಂತ. ಯಾರೇ ಯಾರನ್ನು ನೋಯಿಸಿದ್ರು ಅವನು ಅದನ್ನು ಒಪ್ಪೋದಿಲ್ಲ ಅಂತ. ಅದಕ್ಕೊಂದು ನಿಯಮ ವ್ಯವಸ್ಥೆ ಮಾಡಿಟ್ಟಿದ್ದಾನೆ, ಒಂದು ರಿಯಾಕ್ಷನ್ ಇದೆ ಅಂತ. ನೋಯಿಸುವಾಗ ಶಕ್ತಿ ಇದೆ ನನಗೆ ಅಂತ ಯಾರು ಕೇಳೋರು? ಆ ಥರದ ಮನೋಭಾವ ಇರುತ್ತೆ. ಒಂದು ನಾಯಿಯನ್ನು ಪೀಡಿಸಿದ್ರೆ ನೀವು, ಪಾಪ ಅದಕ್ಕೇನು ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಪೀಡನೆ ಒಳಗಾಗೋದಷ್ಟೇ ಹೊರತು ಪ್ರತಿಭಟಿಸೋ ಶಕ್ತಿ ಇಲ್ಲ ಅದಕ್ಕೆ. ಅದ್ರ ಪರವಾಗಿ ಯಾರೂ ಇಲ್ಲ. ಆದರೆ ವಿಧಿ ಅದ್ರ ಪರವಾಗಿದೆ, ಪ್ರಕೃತಿ ಅದ್ರ ಪರವಾಗಿದೆ. ಒಂದು ರಿಯಾಕ್ಷನ್ ಪ್ರಕೃತಿ ಕೊಟ್ಬಿಡುತ್ತೆ ಅಂತ, ಅದಕ್ಕೆ ಶಾಪ ಅಂತ ಹೆಸರು. ಇದು ನಮಗೆ ರೋಗವಾಗಿ ಬರ್ಬೋದು. ಆಗಂತುಕ ರೋಗದ ಪ್ರಭೇದದಲ್ಲಿ ಒಂದಂತ ಹೊರಗಿಂದ ಬಂದಿರತಕ್ಕಂಥದ್ದು. ಒಂದು ಯಾವುದೋ ಮತ್ತೊಂದು ಜೀವ ನೊಂದಿದ್ದು, ಆ ನೋವು ಅಲ್ಲಿಂದ ಎಲ್ಲಿಗೆ ಬಂದಿದೆ ರೋಗವಾಗಿ ಅಂತ. ಆಗಂತುಕ ಅದು ಅಂತ, ನಿಜ ಅಲ್ಲ ಅದು, ಆಗಂತುಕ ಅದು ಅಂತ, ಹೊರಗಿಂದ ಬಂದಿರತಕ್ಕಂಥದ್ದು ಅಂತ. ಈಗ ಯಾರು ನೊಂದರೂ ಶಾಪವೇ. ತುಂಬ ನೊಂದಾಗ ಅದು ಈ ಶಾಪ ಅನ್ನೋ ಶಬ್ದಕ್ಕರ ಆಗತ್ತೆ. ಅದು ಚಿಕ್ಕ ಪುಟ್ಟದಾದರೆ ಚಿಕ್ಕ ಪುಟ್ಟದೆಲ್ಲ ಹೋಗ್ಬೋದು. ಅದು ಅಂಥದ್ದು ಚಿಕ್ಕ ಪುಟ್ಟದ್ದು ನಮ್ಮ ನೋವುಗಳು ಆಗ್ತಿರುತ್ತೆ, ಹೋಗ್ತಿರುತ್ತೆ ಎಷ್ಟೋ ಜೀವನದಲ್ಲಿ. ಸಣ್ಣ ಪುಟ್ಟ, ಈಗ ಥಂಡಿ ಆಯಿತು ಹೋಯ್ತು ಇಂಥದ್ದೆಲ್ಲ ಆಗುತ್ತಲ್ವಾ, ಹಾಗಾಗ್ತಿರುತ್ತೆ. ಹಾಗಾಗಿ ಅಂಥದ್ರಲ್ಲಿ ಹೋಗುತ್ತೆ ಅದು. ಆದರೆ ಶಾಪ ಅನ್ನೋ ಶಬ್ದ ಎಲ್ಲ ಕರಿಬೇಕಾದ್ರೆ ಬಲವಾದ ನೋವಾಗಿರಬೇಕು ಅಂತ, ಸರಿಯಾದ ಅಪರಾಧ ನಮ್ಮಿಂದ ಆಗಿರಬೇಕು ಅಂತ. ಹಾಗೆಯೇ ಯಾರಾದರೂ ದೊಡ್ಡವರಿಗೆ ಮಾಡಿದರೆ ನಾವು ಅದನ್ನು, ಅವರಿಗೆ ತುಂಬ ಯೋಗ್ಯತೆ ಇದೆ ಅಂತ, ತುಂಬ ಅರ್ಹತೆ ಇದೆ ಅಂತ, ಅಂಥವರಿಗೆ ನಾವು ಘಾಸಿ ಮಾಡಿದರೆ, ನೋವು ಮಾಡಿದರೆ ಶಾಪ ಹಾಗೆ ಇರುತ್ತೆ. ದೊಡ್ಡವರಿಗೆ ನೀವು ಸಣ್ಣ ಸೇವೆ ಮಾಡಿದರೂ ದೊಡ್ಡ ಫಲ ಬರುತ್ತೆ. ಯಾಕಂದ್ರೆ ಅವರು ದೊಡ್ಡವರು. ನಿಮ್ಮ ಸೇವೆ ಸಣ್ಣದಿರ್ಬೋದು, ಅವರು ದೊಡ್ಡವರು, ಆ ದೊಡ್ಡತನ ಸೇರಿ ಬರುತ್ತೆ ಅದರಲ್ಲಿ ಅಂತ. ಹಾಗೆ ದೊಡ್ಡವರಿಗೆ ಸಣ್ಣ ಅಪಚಾರ ಮಾಡಿದರೂ ದೊಡ್ಡ ಶಾಪವಾಗಿ, ದೊಡ್ಡ ಅನರ್ಥವಾಗಿ ಅದು ಜೀವನದಲ್ಲಿ ಬಂದು ಕಾಡುತ್ತೆ. ದೊಡ್ಡವರಿಗೆ ದೊಡ್ಡ ಅಪಚಾರ ಮಾಡಬೇಕು ಅಂತಿಲ್ಲ,
ಸಣ್ಣ ಅಪಚಾರ ಮಾಡಿದರೂ ಸಾಕು. ಸಣ್ಣವರಿಗೆ ದೊಡ್ಡ ತೊಂದರೆ ಮಾಡಿದರೆ ಅದು ದೊಡ್ಡ ಶಾಪವಾಗಿ ಬರ್ಬೋದು ಅದು. ಆದರೆ ದೊಡ್ಡವರಿಗೆ ಯಾರು ಮಹಾತ್ಮರು ಅಂತ ಅಂದ್ಕೊಳ್ಳಿ, ಲೋಕಕ್ಷೇಮಕ್ಕಾಗಿ ಜೀವನ ಇಡೀ ಸಾಧನೆ ಮಾಡ್ತಾ ಇದ್ದಾರೆ, ತಪಸ್ ಮಾಡ್ತಾ ಇದ್ದಾರೆ, ಹೋಗಿ ಅವರನ್ನು ಪೀಡಿಸಿದರೆ ಪರಿಣಾಮ ಭಯಂಕರ ಆಗ್ಬೋದು ಅಂತ. ಯಾಕಂದರೆ ಪ್ರಕೃತಿಯೇ ಮುನಿಬೋದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅಂತ. ಯಾಕಂದರೆ ಅವನು ಪ್ರಕೃತಿ ಮಿತ್ರ. ಅವನು ದೊಡ್ಡವರಂದ್ರೆ ಯಾರು ಯಾರು ಭಗವಂತನ ದಾರಿಯಲ್ಲಿದ್ದಾರೋ, ಯಾರು ಜೀವಗಳಿಗೆಲ್ಲ ಮಿತ್ರರೋ, ಯಾರು ಎಲ್ಲರ ಒಳ್ಳೆಯದನ್ನು ಹಾರೈಸ್ತಾರೋ, ಪುಣ್ಯ ಸಂಚಯ ಸತ್ಕರ್ಮಗಳನ್ನು ಮಾಡಿ 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 ಪುಣ್ಯ ಸಂಚಯ ತುಂಬ ಯಾರಿಗಿದೆಯೋ ಅವರು ದೊಡ್ಡವರು. ಅವರನ್ನು ಮುಟ್ಟಿದರೆ ಅಷ್ಟು ದೊಡ್ಡ ಪನಿಷ್ಮೆಂಟ್ ವಿಧಿ ಕೊಡುತ್ತೆ. ಯಾಕಂದರೆ ವಿಧಿಗೆ ತುಂಬ ಹತ್ತಿರ ಅವರು, ಪ್ರಕೃತಿಗೂ ತುಂಬ ಹತ್ತಿರ ಅವರು ಅಂತ. ಹಾಗಾಗಿ ಅದನ್ನು ಗಮನಿಸ್ಕೋಬೇಕು ಅಂತ, ಏನಾಗಿದೆ ಅನ್ನೋದನ್ನು ನಾವು ಗಮನಿಸ್ಕೋಬೇಕು ಅಂತ. ಈ ಮೂಲ ಅಲ್ಲಿರುತ್ತೆ ಅಂತ. ಇವತ್ತು ನಮ್ಮ ಕಾಯಿಲೆ ಅಂತ ಕಾಣ್ತಾ ಇದೆ. ಆ ಕಾಯಿಲೆ ಏನು ಅಂದರೆ ಯಾರಿದ್ದೋ ನೋವುದು ಅಂತ. ಯಾರಿದ್ದೋ ನೋವು ನನಗೆ ಯಾಕೆ ಬಂತಂದರೆ ನೀನು ಮಾಡಿದ್ದು ಅಂತ, ನಿನ್ನಿಂದ ಆಗಿದ್ದದು ಅಂತ, ವಾಪಸ್ ಬಂತು ನಿನಗೆ ಅಂತ. ಹಾಗಾಗಿ ಇದು ಶಾಪ ಅಂತ ಇದಕ್ಕೆ ಹೆಸರು ಅಂತ. ಇನ್ನು ಹಾಗಾಗಿ ನೋವು ಮಾಡಬಾರ್ದು. ಒಂದು ಸಾರ್ವಕಾಲಿಕ ನಿಯಮ, ಸಾರ್ವದೈಶಿಕ ನಿಯಮ, ಸಾರ್ವತ್ರಿಕ ನಿಯಮ, ನೋವು ಮಾಡಬೇಡ ಯಾರಿಗೂ ಅಂತ. ಯಾರಿಗೂ ನೋವು ಮಾಡದೆ ಬದುಕು. ಮಾಡಲೇಬೇಕಾಗಿ ಬಂದರೆ ಎಷ್ಟು ಕಡಿಮೆ ಸಾಧ್ಯವೋ, ಎಷ್ಟು ಅನಿವಾರ್ಯವೋ, ಎಷ್ಟು ಕಡಿಮೆ ಸಾಧ್ಯವೋ ಹಾಗೆ ಬರುವಂಥದ್ದು ಅಂತ. ಆದರೆ ನಿನ್ನ ಮನಸ್ಸು ಹೇಗಿರಬೇಕು ಅಂದರೆ ನನ್ನಿಂದ ಯಾರಿಗೂ ನೋವಾಗಬಾರ್ದು ಅಂತ, ನಾನು ಯಾರಿಗೂ ತೊಂದರೆ ಮಾಡಬಾರ್ದು ಅಂತ, ಇದೇ ಸಂಕಲ್ಪ ಇರಬೇಕು ಅಂತ. ಹಾಗಾಗಿ ಯಾರಿಗೂ ಒಂದು ಸಣ್ಣ ತೊಂದರೆ ಕೊಟ್ಟು ನಮಗೊಂದು ದೊಡ್ಡ ಲಾಭ ಆಗುತ್ತೆ ಅಂದರೆ ಆ ದೊಡ್ಡ ಲಾಭ ಬೇಡ ನಮಗೆ. ಯಾಕೆಂದರೆ ಈ ಸಣ್ಣ ತೊಂದರೆ ಅವರಿಗೆ ಕೊಟ್ಟಿದ್ದು ನಾಳೆ ನಮಗೆ ಶಾಪವಾಗಿ ಪರಿಣಮಿಸುತ್ತೆ ಅಂತ. ಅದನ್ನು ಮಾಡಬಾರ್ದು ಅನ್ನೋದನ್ನು ಈ ತತ್ವ ನಾವು ಹೇಳ್ತಾ ಇರುವಂಥದ್ದು ಅಂತ. ಅಭಿಚಾರ, ಅಭಿಚಾರ ಅಂದರೆ ಅದಕ್ಕೆಲ್ಲ ಈಗ ತುಂಬ ಶಬ್ದಗಳು ಬಂದ್ಬಿಟ್ಟಿದೆ ಇವತ್ತಿನ ಕಾಲದಲ್ಲಿ. ಏನು ಮಾಟ ಅಂತ ಹೇಳ್ತಾರೆ. ಮಾಟ ಅನ್ನೋದ್ರೆ ಒಳ್ಳೆ ರೀತಿಯಲ್ಲೂ ಬಳಕೆ ಆಗುತ್ತೆ. ದೇಹದ ಮಾಟ, ಒಂದು ವಸ್ತುವಿನ ಮಾಟ, ಅದು ಒಳ್ಳೆ ರೀತಿಯಲ್ಲೂ ಬಳಕೆ ಆಗುತ್ತೆ. ಇದು ಮಾತ್ರ ಮಾಟ ಕೆಡ್ಸೋಕ್ಕಿರೋಂಥ ಮಾಟ ಇದು ಅಂತ. ಕೃತ್ರಿಮ ಅಂತ ಹೇಳ್ತಾರೆ ಕೆಲವು ಕಡೆಗೆ ಏನೇನೋ ತುಂಬ ಹೆಸರುಗಳಿದೆ. ಇದು ಭಾರಿ ಜನಪ್ರಿಯ ಇದು. ಈಗ ಈ ದೇವರ ಸೇವೆ, ಯಜ್ಞ, ಹೋಮ ಎಲ್ಲ ಕಡಿಮೆ ಆದರೂ ಇದು ಮಾತ್ರ ಕಡಿಮೆ ಆಗಲೇ ಇಲ್ಲ ಅಂತ. ಇದ್ರ ಬಗ್ಗೆ ತುಂಬ ಆಸಕ್ತಿ ಇದೆ ಜನರಿಗೆ ಇವತ್ತಿಗೂ ಕೂಡ ಅಂತ. ನಮ್ಮಲ್ಲಿ ಬಂದು ಕೇಳಿದವರಿದ್ದಾರೆ ಅಂಥವ್ರು ಯಾರು ತಾಂತ್ರಿಕರು ಸಿಗ್ತಾರಂತ. ತಾಂತ್ರಿಕರು ಅಂದರೆ ಮಾಂತ್ರಿಕರು ಅನ್ನೋ ಅರ್ಥ ಹೇಳ್ತಾ ಇರುವಂಥದ್ದವರು ಅಂತ. ಇದನ್ನವರು ಮಾಡಿ ಚೂ ಮಂತ್ರ ಕಾಳಿ ಅನ್ನೋರು ಅಂತ, ಅಂಥವರು ಅಂತ. ಅದೇನು ಆ ಶಬ್ದ ಒಂದು ಸರಿ ಇಲ್ಲ. ಚೂ ಮಂತ್ರ ಕಾಳಿ ಅಂದರೆ ಯಾವ ವ್ಯಾಕರಣಕ್ಕೂ ಬರೋದಿಲ್ಲ, ಯಾವ ಪುಣ್ಯಾತ್ಮನ ಹುಟ್ಟಾಕಿನ್ನೂ ಗೊತ್ತಿಲ್ಲ. ಆ ವಿದ್ಯೆ ಅದು ಒಳ್ಳೆಯದಕ್ಕೂ ಬಳಕೆ ಆಗುತ್ತೆ ಆ ವಿದ್ಯೆ. ಅದು ಏನದು ಅಭಿಚಾರ ಅಂದರೆ ಸುರೇಶ್ ಪೆಟ್ಟು ತೋರಿಸ್ತಾರೆ ನಿಮ್ಮದು ಏನು ಅಂತ. ಉಪಾಸನೆಯೇ ಇದು, ಉಪಾಸನೆಯೇ ಇದು. ಆದರೆ ದಾರಿ ತಪ್ಪಿದೆ ಅಂತ, ಉದ್ದೇಶ ವ್ಯತ್ಯಾಸ ಆಗಿದೆ ಅಂತ. ಉಪಾಸನೆಯನ್ನು ನೀವು ಆತ್ಮಹಿತಕ್ಕಾಗಿ ಮಾಡ್ಬೋದು, ಆತ್ಮೋದ್ಧಾರಕ್ಕಾಗಿ ಮಾಡ್ಬೋದು ಉಪಾಸನೆಯನ್ನು. ಇವತ್ತು ವೈದಿಕ ಸಮಾವೇಶ ಅದಕ್ಕೂ ಹೊಂದ್ತಾ ಇದೆ ಇದು ಈ ವಿಷಯಗಳು. ಉಪಾಸನೆಯನ್ನು ಪರಹಿತಕ್ಕಾಗಿ ಮಾಡ್ಬೋದು, ಇನ್ನೂ ಶ್ರೇಷ್ಠ ಅಂತ. ಇನ್ನೊಬ್ಬನಿಗೋಸ್ಕರ ಜಪ ಮಾಡುವಂಥದ್ದು ವೈದಿಕರು ಮಾಡ್ತಾರೆ ಅದನ್ನು ಅಂತ, ಇನ್ನೂ ಉತ್ಕೃಷ್ಟವಾಗಿರುವಂಥದ್ದು ಅದು ಅಂತ. ಹಾಗೆ ಪರಪೀಡೆಗಾಗಿ ಉಪಾಸನೆ ಮಾಡ್ಬೋದು ಅಂತ, ಅಭಿಚಾರ ಅಂತ ಗೊತ್ತಾಗೋದು ಅಂತ. ಇನ್ನೊಬ್ಬರನ್ನ ಹಿಂಸೆ ಮಾಡೋಕ್ಕೋಸ್ಕರವಾಗಿ ನಾವು ಒಂದು ದೇವ್ರ ಪೂಜೆ ಮಾಡ್ತೀವಿ ಅಂದರೆ, ಅಥವಾ ಅಂಥದ್ದೇ ಒಂದು ಯಾವುದೋ ಒಂದು ಕಾರ್ಯ ಮಾಡ್ತೀವಿ ಅಂದರೆ ಈ ಹೆಸರು ಬಂದ್ಬಿಡ್ತು ಅದಕ್ಕೆ ಅಂತ, ಅಭಿಚಾರ ಅಂತ. ಈ ಅಭಿಚಾರದ ಪರಿಣಾಮ ಯಾವ ಕಾರಣಕ್ಕೂ ಒಳ್ಳೆಯದಲ್ಲ. ಯಾಕೆ ಒಳ್ಳೆಯದಲ್ಲ ಅಂದರೆ ಅಭಿಚಾರವನ್ನು ಯಾರ ಮೇಲೆ ಮಾಡಿರ್ತಾರೋ ಅವನಿಗೆ ತೊಂದರೆ ಆಗತ್ತೆ, ಯಾರು ಮಾಡಿರ್ತಾನೋ ಅವನಿಗೂ ತೊಂದರೆ ಆಗತ್ತೆ, ಅವನಿಗೂ ತೊಂದರೆ ಆಗದಿರೋದಿಲ್ಲ. ಯಾಕೆಂದರೆ ಇನ್ನೊಬ್ಬನ ಕೇಡನ್ನು ಬಗೆಯುವ ಮನಸ್ಸಿದೆಯಲ್ಲ ಅದೇ ಪಾಪ ಅಂತ. ಅದಕ್ಕೊಂದು ಪನಿಷ್ಮೆಂಟ್ ಇದ್ದೇ ಇದೆ ಅಂತ, ಯಾವ ಕಾರಣಕ್ಕೂ ಇದೆ. ಯಾವ ಮನಸ್ಸು ವಿಧ್ವಂಸಕವೋ, ಯಾವ ಮನಸ್ಸು ಕನ್ಸ್ಟ್ರಕ್ಟಿವ್ ಅಲ್ಲ, ಡಿಸ್ಟ್ರಕ್ಟಿವ್, ಇನ್ನೊಬ್ಬರ ನೋವಿಗೆ, ಪತನಕ್ಕೆ, ನಾಶಕ್ಕೆ ಸಂಕಲ್ಪ ಮಾಡಿ ಹೊರಟಿದೆಯೋ ಆ ಮನಸ್ಸು ವಿಧಿಯ ದಂಡನೆಗೆ ಒಳಗಾಗದೇ ಇರೋದಿಲ್ಲ ಅಂತ. ವೇದಗಳಲ್ಲಿ ಅಂತ ಯಾಗಗಳಿದ್ದಾವೆ. ಶೇನೇನ ಅಭಿಚಾರನ್ ಯಜಯಿತ ಅಂತ ವೇದಗಳಲ್ಲಿ ಕಾರಣಗಳಿರುತ್ತೆ ಅದಕ್ಕೆ. ಶೇನೇನ ಅಭಿಚರನ್ ಯಜಯಿತ ಅಂತ, ಶೇನ ಯಾಗವನ್ನು
ಮಾಡ್ತಕ್ಕಂಥದ್ದು. ಆದರೆ ಅದನ್ನು ಮಾಡುವಂಥದ್ದು ಅವರ ಆತ್ಮಗತಿಗೆ, ಪರಗತಿಗೆ ಅದು ಬಂಧಕ್ಕಾದು, ಬಾಧಕ್ಕಾದು. ಹಾಗಾಗಿ ಅದು ಖಂಡಿತ ಪ್ರಶಸ್ತ ಅಲ್ಲ ಅಂತ ಮಾಡುವಂಥದ್ದು ಅದನ್ನು ಅಂತ. ಅದರಲ್ಲಿ ಎರಡು ತರಹ ಹೇಳ್ತಾರೆ. ಈಗ ಮಾಡೋ ಕೆಲಸ ಅಂದರೆ ಕ್ಷುದ್ರವಾಗಿದ್ದೆ, ಆದರೆ ಉಪಾಸನೆ ಮಾಡೋ ದೇವತೆ ದೊಡ್ಡದು ಅಂತ. ಅದು ಮಹಾಭಿಚಾರ ಅಂತ ಹೆಸರು, ಅದಕ್ಕೆ ಹೆಸರು ಮಹಾಭಿಚಾರ. ಶುಭಶ್ಚೇದ್ ಬಾಧಕಾಧಿಪಃ ಅಂತ ದೈವಂಜರು ಹಾಗದನ್ನು ನಿರೂಪಣೆ ಮಾಡ್ತಾರೆ. ಬಾಧಕಾಧಿಪತಿ ಶುಭಗ್ರಹ ಆಗಿದ್ದರೆ ಅಂತ. ಯಾಕೆ ಹಾಗೆ ಅಂತಂದರೆ, ಅಂದರೆ ಯಾವುದೊಂದು ದೇವತೆ ಉಪಾಸನೆ ಮಾಡ್ತಾನೋ ಅವನು, ಅದರ ಸಂಕಲ್ಪ ಉದ್ದೇಶ ಇನ್ಯಾರದ್ದು ಹಿಂಸೆ, ಇನ್ಯಾರಿಗೂ ಪೀಡೆ ಅಂತ. ಹಾಗಾಗಿ ಅದನ್ನು ಮಹಾಭಿಚಾರ ಅಂತ ಕರೀತಾರೆ. ಈಗ ರಾವಣ ತಪಸ್ಸು ಮಾಡಿದ, ಯಾರನ್ನು ಕುರಿತು? ಬ್ರಹ್ಮದೇವನ ಕುರಿತು ತಪಸ್ಸು ಮಾಡಿದ್ದು. ಉದ್ದೇಶ ಅಮರತ್ವ ಮಾತ್ರ ಅಲ್ಲ ಅಂತ, ಅದರ ಮೂಲಕ ಪ್ರಪಂಚವನ್ನು ಪೀಡಿಸುವಂಥದ್ದು. ಒಂದ್ಸಾರಿ ವರ ಸಿಕ್ಕಿದ ಮೇಲೆ ಮುಂದಕ್ಕೆ ಒಂದು ಕಾರ್ಯಕ್ರಮ ಏನಿದೆ, ಅಜೆಂಡಾ ಇದೆ, ಹಿಡ್ರನ್ ಅಜೆಂಡಾ ಇದೆ. ಅದನ್ನು ಇಟ್ಟುಕೊಂಡು ಈಗ ಅವನ ತಂಟೆಗೆ ಯಾರು ಬರ್ತಾರೆ? ಅವನ ಪಾಡಿಗೆ ಅವನಿದ್ರೆ ಇವರಿಂದ ಸಾವು ಬರಬಾರ್ದು, ಅವರಿಂದ ಸಾವು ಬರಬಾರ್ದು, ಆ ಪಟ್ಟಿ ಹಾಕೋದು. ಅವ್ರ ತಂಟೆಗೆ ಹೋಗೋಣಿದ್ದಾನೆ ಇವನು ಅಂತ ಅರ್ಥ ಅದಕ್ಕೆ ಅಂತ. ನಾಳೆ ಅವ್ರನ್ನ ಪೀಡಿಸೋಕೆ ಹೋಗೋಣಿದ್ದಾನೆ ಇವನು. ಈಗಲೇ ಒಂದು ಪಿಟಿಕೆ, ಒಂದು ಡಿಫೆನ್ಸ್ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾನೆ ಅಂತ. ಸೂರ್ಯರಿಂದ ಸಾವು ಬರಬಾರ್ದು, ಅಸುರರಿಂದ ಸಾವು ಬರಬಾರ್ದು, ದಂಡೆತ್ತಿ ಹೋಗೋಣಿದ್ದಾನೆ ಅಲ್ಲಿಗೆ ಅವನು ಅಂತ. ಹಾಗಾಗಿ ತಪಸ್ಸಿನ ಮೂಲ ಉದ್ದೇಶ ಅಂದರೆ ಅದು ಅಭಿಚಾರಕ್ಕೆ ಸಮಾನವಾಗಿ ಇರ್ತಕ್ಕಂಥದ್ದು, ಬೇರೆ ಏನೂ ಅಲ್ಲ. ಅದು ಅಭಿಚಾರವೇ. ಇಂದ್ರಜಿತ್ತು ಪಕ್ಕಾ ಉದಾಹರಣೆ. ನಿಕುಂಬಿಲ ಅಂತ ಒಂದು ಸ್ಥಾನವೇ ಇತ್ತು, ಅವನ ಅಭಿಚಾರದ ಯಾಗಗಳ ಸ್ಥಾನ ಅದು ಅಂತ. ಅಲ್ಲಿ ಯಾಗ ಮಾಡಿ ಅವನು ಯುದ್ಧಕ್ಕೆ ಬರುವಂಥದ್ದು. ಅವನು ಅಲ್ಲಿ ಅವನಿಗೆ ಆ ಯಜ್ಞಕುಂಡದಿಂದಲೇ ದಿವ್ಯ ರಥ ಇದ್ದು ಬರ್ತಾ ಇತ್ತು, ಧನುಸ್ಸು ಬಾಣಗಳು, ಬ್ರಹ್ಮಾಸ್ತ್ರವೇ ಉಪಸ್ಥಿತ ಆಗ್ತಾ ಇತ್ತು. ಅಲ್ಲಿ ತಗೊಂಡು ಬಂದ ಅಂದ್ರೆ ಸೋಲಿಲ್ಲ ಅವನಿಗೆ ಅಂತ ಇಂದ್ರಜಿತ್. ಆದರೆ ಆ ಯಾಗ ಎಂಥದ್ದು ಅಂದರೆ ಅಲ್ಲಿ ಬಲಿ, ರಕ್ತ, ಮಾಂಸ ಎಲ್ಲ ಇದೆ. ಆ ಯಾಗ ಅಂಥದ್ದು ಅಂತ, ಹಿಂಸೆ ಮತ್ತೊಂದು ಎಲ್ಲ ಇದೆ ಅದರಲ್ಲಿ. ಅಂದರೆ ಯಾಗ ಆ ದಾರಿಯ ಯಾಗ ಅದು ಅಂತ ಅನ್ನೋದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಅಂತ. ಹಾಗಾಗಿ ಈಗ ದೇವತೆಯನ್ನು ಉಪಾಸನೆ ಮಾಡ್ತೀಯೆ, ಉದ್ದೇಶ ಯಾರಿಗೂ ಹಾನಿ ಮಾಡುವಂಥದ್ದು, ಇದೊಂದು ಬಗೆ. ಕ್ಷುದ್ರ ದೇವತೆ ಉಪಾಸನೆ ಮಾಡ್ತೀಯ, ಇದು ಕ್ಷುದ್ರಾಭಿಚಾರ ಅಂತ. ಕ್ಷುದ್ರ ದೇವತೆಯನ್ನು ಉಪಾಸನೆ ಮಾಡ್ತೀವಿ, ಇದು ಮತ್ತೂ ಕೆಟ್ಟದ್ದು. ಯಾಕೆ ಅಂದರೆ ಆ ಕ್ಷುದ್ರ ದೇವತೆಗೆ ಒಳ್ಳೇದು ಮಾಡಿ ಗೊತ್ತಿಲ್ಲ ಅದಕ್ಕೆ ಅಂತ. ಅದರ ಸ್ವಭಾವವೇ ಕೆಡುಕು ಅಂತ. ಅದನ್ನು ಉಪಾಸನೆ ಮಾಡ್ತಾನೆ ಹೋಗಿ. ಅದ್ರದ್ದು ಅದು 1 ಪಾಯಿಂಟ್ ಪ್ರೋಗ್ರಾಮ್ ಅದರದ್ದು ಅಂತ, ಸಿಕ್ಕಿದ್ದನ್ನು ಮುಕ್ಕು ಅಂತ 1 ಪಾಯಿಂಟ್ ಪ್ರೋಗ್ರಾಮ್ ಅದು. ಹಾಗಾಗಿ ಹೋದಲ್ಲಿ ಬಂದಲ್ಲಿ ಗಾಳಿ ಬೀಸದಲ್ಲಿ ತೊಂದರೆ ಮಾಡುತ್ತೆ ಅದು ಅಂತ. ಅವನಿಗೆ ಮಾತ್ರ ಅಲ್ಲ, ಯಾರ ಮೇಲೆ ಅಭಿಚಾರ ಮಾಡಿರ್ತಾರೋ ಅದರ ಸೈಡ್ ಎಫೆಕ್ಟ್ಸ್ ಇಲ್ಲಿ ಆಗೇ ಆಗುತ್ತೆ ಮಾಡ್ತಾ ಇರೋನ ಮೇಲೆ ಅಂತ. ಯಾವ ಮಂತ್ರವಾದಿಯೂ ಅವನು ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಆಗೋದಿಲ್ಲ. ಈ ರೀತಿ ಮಂತ್ರವಾದಿಗಳು ಯಾರೂ ಕೂಡ ಅವ್ರು ಒಳ್ಳೆ ರೀತಿ ಮುಕ್ತಾಯ ಆಗೋದಿಲ್ಲ ಅಂತ ಉದಾಹರಣೆ ಇಲ್ಲ ಅಂತ. ಅದನ್ನು ಮಾತ್ರ ಹೇಳ್ತಾರೆ ಜನಗಳು, ಮಂತ್ರವಾದಿಗಳು ಅಂತ್ಯ ಚೆನ್ನಾಗಿರೋದಿಲ್ಲ ಅಂತ. ಆದರೆ ನಂತರದ ಗತಿ ಇದೆಯಲ್ಲ, ಅದು ದುರ್ಗತಿ ಅದು ಅಂತ. ಅದು ಅತ್ಯಂತ ಹೀನವಾಗಿರ್ತಕ್ಕಂಥ ಗತಿ ಅಂತ. ಇಂಥದ್ದನ್ನು ಮಾಡೋಕ್ಕೆ ಹೋಗಬಾರ್ದು. ಆದರೆ ಇದನ್ನೇ ಕೆಲವು ಬಾರಿ ಒಳ್ಳೆಯದಕ್ಕೂ ಬಳಸಿದ್ದು ಉಂಟು ಇದನ್ನು ಅಂತ ಉದಾಹರಣೆಗಳಿದೆ. ಉದಾಹರಣೆಗೆ ವಿಷ್ಣುಗುಪ್ತ ಚಾಣಕ್ಯ, ಆಚಾರ್ಯ ಚಾಣಕ್ಯ ಇದನ್ನು ಬಳಸಿದ್ದಾನೆ, ಅಭಿಚಾರ ಬಳಸಿದ್ದಾನೆ. ಯಾಕೆ ಅವನಿಗೆ ದೇಶದಲ್ಲಿ ಧರ್ಮ ಸ್ಥಾಪನೆ ಮಾಡಬೇಕಾಗಿತ್ತು, ಧರ್ಮ ಸಾಮ್ರಾಜ್ಯವೊಂದನ್ನು ನೆಲೆಗೊಳಿಸಬೇಕಾಗಿತ್ತು. ಅಧರ್ಮಿಗಳ ಕಾಟ ತುಂಬ ಇತ್ತು, ದುಷ್ಟರ ಕಾಟ ತುಂಬ ಇತ್ತು. ಎಲ್ಲವನ್ನೂ ಯುದ್ಧ ಮಾಡಿ ಪೂರೈಸೋ ಪರಿಸ್ಥಿತಿ ಇರಲಿಲ್ಲ. ಹಾಗಾಗಿ ಅಭಿಚಾರಗಳನ್ನು ಕೂಡ ಪ್ರಯೋಗ ಮಾಡಿದ ಅಂತ ಹೇಳ್ತಾರೆ ಚಾಣಕ್ಯ. ಅಂತಹ ದುಷ್ಟರ ಮೇಲೆ ದುಷ್ಟರ ವಧೆಯ ಸಲುವಾಗಿ, ಧರ್ಮಸ್ಥಾಪನೆಯ ಕಾರಣಕ್ಕೋಸ್ಕರವಾಗಿ ಅಂಥದ್ದನ್ನು ಮಾಡಿದ ಚಾಣಕ್ಯ ಅಂತ ನಾವು ಕೇಳ್ತೇವೆ ಅಂತ. ಮಾಡ್ಬೋದು. ಹಾಗಾದ್ರೆ ಮಾಡಿದರೆ ಪರಿಣಾಮ ಇಲ್ಲವೋ ಅದಕ್ಕೆ ಅಂದರೆ ಇದೆ, ಪರಿಹಾರ ಮಾಡಿಕೊಟ್ಟಿರ್ತಾನೆ ಅವನಷ್ಟೇ. ಈಗ ಬೆಳ್ಳುಳ್ಳಿ ತಿನ್ನಲೇಬಾರ್ದು. ಆದರೆ ಒಂದು ಕಾಯಿಲೆ ಬಂದಿದೆ, ಬೇರೆ ಔಷಧ ಇಲ್ಲ ಅಂತ ಅಂದ್ಕೊಳ್ಳಿ ನೀವು. ಅದೇ ಔಷಧ. ಈ ಬೆಳ್ಳುಳ್ಳಿ ತಿನ್ನೋರೆಲ್ಲ ಸಮರ್ಥನೆ ಕೊಡೋದು ಅದನ್ನು ಅಂತದ್ದು ಔಷಧ ಅಂತ. ನಿಂಗೇನು ಕಾಯಿಲೆ ಅಂತ ಕೇಳಬೇಕು, ಕೊಡಲೆ ಅಂತ. ಜೀವ ಹೋಗೋ ಸಂದರ್ಭ ಅಥವಾ ಯಾವುದೋ ತೊಂದರೆ ಆಗೋಂಥ ಸಂದರ್ಭ, ಆಗ ತಿನ್ಬೋದು ಅಂತ ತಿನ್ಬೋದು ಆಗ ಅಂತ, ಔಷಧಕ್ಕಾಗಿ ಬಳಸ್ಬೋದು ಅಂತ. ಹಾಗಾದರೆ ಬಳಸಿದ್ರೆ ಏನು ತೊಂದರೆ ಇಲ್ಲವ ಅಂದರೆ ಅದು ಮಾಡೋ ಕೆಲಸ ಮಾಡೇ ಮಾಡುತ್ತೆ. ರಜೋಗುಣ ಪ್ರಧಾನವಾಗಿರ್ತಕ್ಕಂಥ ಒಂದು ದ್ರವ್ಯ ಅದು. ರಜೋಗುಣವನ್ನು ನಮ್ಮಲ್ಲಿ ಜಾಗೃತಿ ಮಾಡಲೇಬೇಕು. ಅದರ ಪರಿಮಳ ನೋಡಿ.
ಏನು ಹೇಳಬೇಕೋ ಗೊತ್ತಿಲ್ಲ, ಪರಿಮಳ ಅಂತ ಹೇಳಬೇಕು, ಬೇರೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಎಷ್ಟು ತೀಕ್ಷ್ಣ ಅದು ನೋಡಿ ಅಂತ, ಅದು ರಜಗುಣ ತೋರಿಸ್ತಾ ಇದೆ ಅದು ಅಂತ, ಸುಟಿಯಾಗಿದೆ ನೋಡಿದ್ರದ್ದು ಅಂತ. ಹಾಗಾಗಿ ಅದು ತನ್ನ ಕೆಲಸ ಮಾಡೇ ಮಾಡುತ್ತೆ ಅದು ಅಂತ. ಅದನ್ನು ಶಾಂತ ಮಾಡ್ಕೊ ಅಂತ, ಪರಿಹಾರ ಮಾಡ್ಕೊಂತಲೇ ಅರ್ಥ ಅದಕ್ಕೆ ಅಂತ, ಅದು ಅನಿವಾರ್ಯ ಅದು ಅಂತ. ಹಾಗಾಗಿ ಅದನ್ನು ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಇದೆ ಅಂತ. ಇದನ್ನು ಒಳ್ಳೆಯದಕ್ಕೂ ಬಳಸೋ ಸಂದರ್ಭಗಳು ಇದೆ ಅನ್ನೋದಕ್ಕೆ ನಾವು ಹೇಳ್ತಾ ಇರೋವಂಥದ್ದು. ಆದರೆ ಅದರ ಅಡ್ಡ ಪರಿಣಾಮಗಳನ್ನು ನಿವಾರಣೆ ಮಾಡೋಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಕೊಳ್ಳೋದಿದ್ದರೆ ಅದು ಅಡ್ಡ ಪರಿಣಾಮ ಮಾಡದೇ ಇರೋದಿಲ್ಲ ಅಂತ. ಅದನ್ನು ನಮ್ಮ ಮನಸ್ಸಲ್ಲಿ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ. ಈಗ ಇಂಥ ಅಭಿಚಾರಗಳು ನಡೆದ್ರೆ ಹೇಗೆ ಗೊತ್ತಾಗುತ್ತೆ ನಮಗೆ? ಗೊತ್ತೇ ಆಗೋದಿಲ್ವಲ್ಲ ಅಭಿಚಾರಗಳು ನಡೆದ್ರೆ. ಅಂದರೆ ಪ್ರಶ್ನೆನೂ ಹೇಳುತ್ತೆ, ಅದನ್ನು ಜಾತಕವೂ ಕೂಡ ಹೇಳುತ್ತೆ ಅಂತೆ. ಆ ಜಾತಕನಿಗೆ ಅಂಥ ಯೋಗಗಳು ಉಂಟೋ ಇಲ್ವೋ ಅನ್ನೋದನ್ನು ಜಾತಕವೂ ಕೂಡ ಹೇಳುತ್ತೆ ಅಂತ ಹೇಳಿದ್ರಲ್ಲ. ಏನು ಜ್ಞೇಯಾ ಷಷ್ಠ ತದೀಶಾಭ್ಯಾಂ ತದ್ರಷ್ಟ್ರ ತದ್ಗತೇನವ. ಷಷ್ಠ 6ನೇ ಮನೆ, ಅದರ ಅಧಿಪತಿ, ಅದನ್ನು ನೋಡುವವನು, 6ನೇ ಮನೆ ನೋಡುವವನು, ಮತ್ತು 6ನೇ ಮನೆಯ ಅಲ್ಲಿ ಇರತಕ್ಕಂಥವನು. ಈ ಗ್ರಹಗಳಿಂದ ತೀರ್ಮಾನ ಮಾಡು, ಇದು ಯಾವ್ದಾದ್ರು ಇದೆಯಾ, ಶಾಪ ಇದೆಯಾ, ಅಭಿಚಾರ ಇದೆಯಾ, ಅಥವಾ ಘಾತ ಇದೆಯಾ. ಕೆಲವು ಬಾರಿ ಏನಾಗುತ್ತೆ ಅಂದರೆ, ಇಲ್ಲೊಂದು ಶ್ಲೋಕ ಇದೆ, ರಂಧ್ರೇಶ ಷಷ್ಠ ಸಂಬಂಧೆ ಶಾಪಾದ್ಯಾ ಪ್ರಬಲಾಶ್ಚಿತೆ ಅಂತ ಶ್ಲೋಕ ಇದೆ. ತುಂಬ ಅದು ಬಳಸ್ತಾರೆ ದೈವಜ್ಞರು. ಅಂದರೆ ಎಷ್ಟೋ ಬಾರಿ ದೈವಜ್ಞರುಗಳು ಶಾಪಾದ್ಯ ಪ್ರಬಲಾಶ್ಚಿತೆ ಅನ್ನೋದನ್ನು ಬರೇ ಶಾಪಕ್ಕೆ ಸೀಮಿತವಾಗಿ ಬಳಸೋದನ್ನು ಕಾಣ್ತೇವೆ ನಾವು. ಆದರೆ ಇದು ಶಾಪಕ್ಕೆ ಸೀಮಿತವಾಗಿರುವಂಥದ್ದಲ್ಲ ಇದು, ಈ ಶ್ಲೋಕ ಇದು. ಹಾಗಿದ್ದರೆ ಶಾಪಾದ್ಯಾಹ ಅನ್ನೋ ಶಬ್ದ ಬಳಸೋದಿಲ್ಲ ಅಂತ. ಶಾಪಾದ್ಯಾಹ ಅನ್ನೋ ಶಬ್ದ ಬಳಸೋದ್ರಿಂದ ಮುಂದಕ್ಕೇನೋ ಇದೆ ಅಂತ ಅರ್ಥ ಅದಕ್ಕೆ ಅಂತ. ಮುಂದಕ್ಕೇನದು ಅಂದರೆ ಹಿಂದಿನ ಶ್ಲೋಕದಲ್ಲಿದೆ ಅದು, ಶಾಪಾಭಿಚಾರ ಘಾತಾದಿ. ಶಾಪ, ಅಭಿಚಾರ, ಘಾತ ಮೊದಲಾದವುಗಳೆಲ್ಲವನ್ನು ಕೂಡ ನಾವು ಚಿಂತನೆ ಮಾಡಬೇಕು. ಅದರಲ್ಲಿ ಏನಂದರೆ, ಈ ಶ್ಲೋಕ ಹೇಳ್ತಾ ಇರುವಂಥದ್ದು, ಈ ಶಾಪ ತುಂಬ ಪ್ರಬಲ ಅಂತ ಗೊತ್ತಾಗೋದು ಹೇಗೆ ನಮಗೆ? ಶಾಪದ ಬಲ ಎಷ್ಟು ಅಂತ ಗೊತ್ತಾಗೋದು ಹೇಗೆ? ಸುಮ್ಮನೆ ಸಣ್ಣ ಶಾಪು ಹೀಗೆ ಬಂದು ಹೋಗೋವಂಥದ್ದು, ಇರುವೆ ಕಚ್ಚಿ ಹೋಗುವಂಥ ಶಾಪ ಇರ್ಬೋದು ಯಾವುದಾದ್ರೂ, ಉದಾಹರಣೆಗೆ ನಾವು ಹೇಳೋದು, ಅಥವಾ ಸೊಳ್ಳೆ ಕಚ್ಚಿ ಹೋಗುವಂಥ ಶಾಪ ಇರ್ಬೋದು. ಅಂಥದ್ದು ಯಾವುದಾದ್ರು ಸಣ್ಣ ಪುಟ್ಟ ಶಾಪ ಇದ್ದರೆ ಅದು ಅಂಥದ್ದು. ಅಥವಾ ಕೈ ಹೋಗುತ್ತೆ, ತಲೆನೋವು ಹೋಗುತ್ತೆ, ಹಾರ್ಟಿಗೆ ತೊಂದರೆ ಬರುತ್ತೆ, ಇಂಥದ್ದು. ಅಂದರೆ ಎಷ್ಟು ಪ್ರಬಲ ಅಂತ ಗೊತ್ತಾಗೋದು ಹೇಗೆ ಅಂದರೆ, ಅಷ್ಟಮಾಧಿಪತಿಯ ಸಂಬಂಧ ಬರಬೇಕು. ರಂಧ್ರೇಶ, ರಂಧ್ರೇಶ ಅಂದರೆ ಅಷ್ಟಮಾಧಿಪತಿ ಅಂತ. ರಂಧ್ರೇಶ ಷಷ್ಠದ ಸಂಬಂಧವನ್ನು ಮಾಡಬೇಕು, ಅಷ್ಟಮಾಧಿಪತಿ 6ನೇ ಮನೆ ಸಂಬಂಧ ಮಾಡಬೇಕು. ಮಾಡಿದ ಅಂದರೆ ಆ ಶಾಪ ತುಂಬ ಪ್ರಬಲ ಅಂತ, ಅದು ಹಗುರಕ್ಕಿರುವಂಥದ್ದಲ್ಲ ಅಂತ, ದೊಡ್ಡ ಪರಿಣಾಮ ಇದೆ, ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಕೂಡ ಕಷ್ಟ ಅಂತ ಅನ್ನೋದನ್ನು ಇದು ತೋರಿಸುತ್ತೆ ಅಂತ. ಅಲ್ಲಿ ಅದನ್ನು ಕೂಡ ಹೇಳಿಬಿಟ್ರು ಅಂತ. ರಂಧ್ರೇಶ ಷಷ್ಠ ಸಂಬಂಧೆ ಶಾಪಾದ್ಯ ಪ್ರಬಲಾಶ್ಚತೆ. ಈ ಶ್ಲೋಕವನ್ನು ಹಿಂದಿನ ಶ್ಲೋಕ ಜೊತೆ ಸೇರಿಸಿ ಅರ್ಥ ಮಾಡ್ಕೋಬೇಕು. ಎಷ್ಟೋ ಬಾರಿ ಹಾಗೆ ಸೇರಿಸ್ತೇನೆ, ಇದು ಬೇರೆ ಬೇರೆ ಕಡೆ ಬಳಕೆ ಆಗಿಬಿಡುತ್ತೆ. ಬರೇ ಶಾಪಕ್ಕೆ ಸೀಮಿತವಾಗಿ ಬಳಕೆ ಆಗುತ್ತೆ, ಬರೇ ಶಾಪದಕ್ಕೆ ಸೀಮಿತವಾಗಿ ಬಳಕೆ ಮಾಡುವಂಥದ್ದಲ್ಲ. ಮತ್ತು ರಂಧ್ರೇಶ ಷಷ್ಠ ಸಂಬಂಧಿ ಅಂದರೆ ಏನು? ರಂಧ್ರೇಶನ ಸಂಬಂಧ ಷಷ್ಠಕ್ಕೆ ಬರುವಂಥದ್ದು. ಅಷ್ಟಮಾಧಿಪತಿಯ ಸಂಬಂಧ 8ನೇ ಮನೆ ಅಧಿಪತಿಯ ಸಂಬಂಧ 6ನೇ ಮನೆಗೆ ಬರುವಂಥದ್ದು ಅಂತ. ಷಷ್ಠೇಶ ಅಂತ ಹೇಳಿಲ್ಲ ನೋಡಿ ಇಲ್ಲಿ ಅಂತ, ರಂಧ್ರೇಶ ಅಂತ ಮಾತ್ರ ಹೇಳಿರ್ತಕ್ಕಂಥದ್ದು, ಷಷ್ಠೇಶ ಅಂತ ಹೇಳಿಲ್ಲ ಅಂತ. ಸಾಮಾನ್ಯ ಬಳಕೆ ಮಾಡಬೇಕಾದ್ರೆ ರಂಧ್ರೇಶ, ಷಷ್ಠೇಶ, ರಂಧ್ರ, ಷಷ್ಠ ಎಲ್ಲ ಸೇರಿಸಿ ಬಳಕೆ ಮಾಡ್ತಾರೆ. 6, 8, 6ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿ ಎಲ್ಲ ಸೇರಿಸಿ ಸಂಬಂಧಗಳು ಯಾವ್ದು ಬಂದರೂ ಬಳಕೆ ಮಾಡ್ತಾರೆ. ಆದರೆ ಶ್ಲೋಕ ಹೇಳ್ತಾ ಇರುವಂಥದ್ದು ಎಷ್ಟು ಅಂದರೆ ಇಷ್ಟೇ, ರಂಧ್ರೇಶ ಷಷ್ಠದ ಸಂಬಂಧ ಮಾಡಬೇಕು, 8ನೇ ಮನೆ ಅಧಿಪತಿ 6ನೇ ಮನೆ ಸಂಬಂಧ ಮಾಡಬೇಕು. ಎಲ್ಲ ಸೇರಿಸಿ ಬರೋದಾದ್ರೆ ಹಿಂದ್ಗಡೆಗಿದೆ ನೋಡಿ, ಆ ಥರ ಹೇಳ್ತಾ ಇದ್ರು ಅಂತ. ಹಿಂದಿನ ಶ್ಲೋಕ ತೋರಿಸು. ಜ್ಞೇಯ ರಂಧ್ರ ಮನೋನಾಥ ಮಿಥೋ ಯೋಗಕ್ಷಣಾದಿಭಿ. ಹಿಂದಿನ ಶ್ಲೋಕ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಹೇಳಬೇಕಾದ್ರೆ ಈ ರಂಧ್ರ ಮನೋನಾಥ ಅನ್ಬೇಕಾದ್ರೆ 2 ಕೂಡ ಅನ್ವಯ ಆಗುತ್ತೆ. ಇದು ರಂಧ್ರಕ್ಕೆ ನಾಥ, ಮನಸ್ಸಿಗೆ ನಾಥ. ಅಂದರೆ 5ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿ. 8ನೇ ಮನೆ, 5ನೇ ಮನೆ ಇದರ ಅಧಿಪತಿ, ಅದರ ಅಧಿಪತಿ, ಅವರೆಲ್ಲ ಪರಸ್ಪರ ಯಾವ ರೀತಿ ಸಂಬಂಧ ಮಾಡಿದ್ರು ಕೂಡ ಮನೋರೋಗ ಬರುತ್ತೆ. ಇಲ್ಲಿ ಅಷ್ಟು ವ್ಯಾಪ್ತಿ ಇಲ್ಲ ಅದಕ್ಕೆ, ಈಗ ಹೇಳ್ತಾ ಇರೋಂಥದ್ದಕ್ಕೆ. ಇಲ್ಲಿ ಹೇಳ್ತಾ ಇರೋದೇನೆಂದರೆ, ಒಂದು ರಂಧ್ರೇಶ 8ನೇ ಮನೆ ಅಧಿಪತಿ, ಅವನು 6ನೇ ಮನೆ ಸಂಬಂಧ ಮಾಡಬೇಕು ಅಂದರೆ 6ನೇ ಮನೇಲಿ ಇರಬೇಕು ಅವನು, ಅಥವಾ 6ನೇ ಮನೆ ಅವನ 6ನೇ ಮನೆ ನವಾಂಶದಲ್ಲಿ ಇರಬೇಕು, ಅಥವಾ 6ನೇ ಮನೆ ನೋಡಬೇಕು ಅವನು. ಇಂಥದ್ದು ಬಂದಾಗ ಈ ಶ್ಲೋಕಕ್ಕೆ ಪೂರ್ಣಾರ್ಥ ಬರುವಂಥದ್ದು ಅಂತ. ಯುಕ್ತಿಯಿಂದ ಉಳಿದಿದ್ದನ್ನು ಹೇಳ್ತಾ ಹೋಗ್ಬೋದು ಹೆಚ್ಚಿನದ್ದನ್ನು, ಆದರೆ ಶ್ಲೋಕದ ಯಥಾರ್ಥ ತಗೊಂಡ್ರೆ ಇಷ್ಟೇ ಬರುವಂಥದ್ದು ಅಂತ. ಹಾಗಾಗಿ 8ನೇ ಮನೆ ಅಧಿಪತಿ
6ನೇ ಮನೆ ಸಂಬಂಧ ಬೆಳೆಸಿದರೆ ಯೋಗ, ಅಂಶ, ದೃಷ್ಟಿ ಇಂಥವುಗಳ ಮೂಲಕ ಸಂಬಂಧ ಬೆಳೆಸಿದೆ ಅಂದರೆ ಆಗ ಶಾಪ ಆಗಲಿ, ಅವಿಚಾರ ಆಗಲಿ, ಘಾತ ಆಗಲಿ ತುಂಬ ಪ್ರಬಲವಾಗಿರ್ಬೋದು. ಘಾತ ಅಂದರೆ ಬಿದ್ದು ಅದರಿಂದ ಬರುವಂಥ ಸಮಸ್ಯೆಗಳು, ಒಂದು ಪೆಟ್ಟಾಗಿ ಮತ್ತೊಂದು ಹಾಗೆ ಬೆಚ್ಚ ಮೇಲೆ ಜಾರು ಬಿದ್ದ, ಸ್ಪೈನಲ್ ಕಾರ್ಡ್ ಇಂಜುರಿ ಆಯಿತು, 10 ವರ್ಷ ಅವನಿಗೆ ಚಿಕಿತ್ಸೆ ತಗೊಳ್ಳೋ ಸಂದರ್ಭ ಬಂತು, ಏಳಲೇ ಇಲ್ಲ. ಮತ್ತೆ ಎಲ್ಲಿಂದ ನೋಡಬೇಕು? 6ನೇ ಮನೆಯಿಂದ ನೋಡೋದನ್ನ ಅಂತ. ಘಾತ ಎಷ್ಟು ಪ್ರಬಲ, 8ನೇ ಮನೆ ಬಂತ ಸಂಬಂಧ ಬಂತು, 8ನೇ ಮನೆ ಅಧಿಪತಿ ಸಂಬಂಧ ಬಂತ ನೋಡು, ಅವಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಪ್ರಬಲವಾಗೋದು ಅಂತ. ತಲೆ ಮೇಲೊನೆ ಬಿತ್ತು, ಆಕ್ಸಿಡೆಂಟ್ ಆಯಿತು, ಅದರಿಂದಾಗಿ ದೇಹದಲ್ಲಿ ಸಮಸ್ಯೆಗಳು ಬಂದು ಯಾವುದೋ ನೋವು ಹಾಗೆ ಉಳಿದು ಬಿಡ್ತು, ಅದು ನೋವು ಜಜ್ಜಿದ್ದು ನೋವು ಉಳಿದು ಬಿಡ್ತು, ಚಿಕಿತ್ಸೆ ಬೇಕಾಯಿತು ದೀರ್ಘಕಾಲ, ಎಲ್ಲ 6ನೇ ಮನೆಯಿಂದ ಅಂತ. ಎಷ್ಟು ಗಟ್ಟಿ ಅನ್ನೋದಕ್ಕೆ ಅಷ್ಟಮಾಧಿಪತಿಯ ಸಂಬಂಧ ಅದಕ್ಕೆ ನಮಗೆ ಪೂರಕವಾಗಿ ಬರುವಂಥದ್ದು ಅಂತ. ಷಷ್ಠಕ್ಕೆ ಬರಬೇಕು ಅಷ್ಟಮಾಧಿಪತಿ ಸಂಬಂಧ, ಅದು ಬಂದಾಗ ಅದು ಆ ಬಲವನ್ನು ತೋರಿಸುತ್ತೆ, ಪ್ರಾಬಲ್ಯವನ್ನು ಅದು ತೋರಿಸುತ್ತೆ ಅನ್ನೋದನ್ನು ನಾವಲ್ಲಿ ಚಿಂತನೆ ಮಾಡೋದು. ಇದು ಸ್ವಲ್ಪ ದೈವಜ್ಞರ ವಲಯದಲ್ಲಿ ವಿಮರ್ಶೆ ಒಳಗಾಗ್ಬೋದು ನಾವೀಗ ಹೇಳ್ತಾ ಇರೋವಂಥದ್ದು. ಯಾಕೆಂದರೆ ಈಗ ನಡೀತಾ ಸ್ವಲ್ಪ ವ್ಯತ್ಯಾಸ ಇದೆ, ನಾವು ಹೇಳ್ತಾ ಇರೋದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ಶ್ಲೋಕಗಳನ್ನು ಸಾವಧಾನವಾಗಿ ಹಿಂದೆ ಮುಂದೆ ನೀವು ಇಟ್ಟು ಗಮನಿಸಿದರೆ, ವ್ಯಾಕರಣ ಗೊತ್ತಿದ್ದು, ಸಂಸ್ಕೃತದ ವಾಕ್ಯ ಶೈಲಿ ಗೊತ್ತಿದ್ದು ನೋಡಿದರೆ ನಿಮಗೆ ಅರ್ಥ ಸ್ಫುರಿಸುತ್ತೆ ಅಂತ, ಈ ಅರ್ಥವೂ ಇರೋವಂಥದ್ದು ಅದಕ್ಕೆ ಅಂತ, ಅದು ಗೊತ್ತಾಗುತ್ತೆ ನಿಮಗೆ ಅಂತ. ಕೊನೆಯಲ್ಲಿ ಇದಿಷ್ಟು ಸಾರಾಂಶವನ್ನು ಒಂದು ಕೋಷ್ಟಕದ ಮೂಲಕ ನಿಮಗೆ ತೋರಿಸಿ ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಾವು. ನೋಡಿ, ಆಗಂತುಕ ರೋಗಗಳು ಎಲ್ಲಿಂದ ಬರುತ್ತೆ? ಅದು ಶಾಪ, ಅಭಿಚಾರ, ಘಾತ ಇಂತಹದ್ರಿಂದ ಆಗಂತುಕ ರೋಗಗಳು ಬರ್ತವೆ. ಆಗಂತುಕ ರೋಗಗಳಲ್ಲಿ ಒಂದು ಭಾಗ ಇದು ಅಂತ ಹಾಗೆ ತಗೋಬೇಕು. ಆಗಂತುಕ ರೋಗಗಳು ಇನ್ನೊಂದು ಭಾಗ ಇದೆ, ಅದು ರೋಗ ಅಂತ ಕರೆಯೋದು ಕಷ್ಟ. ಅದನ್ನು ಬಾಧಕ ಗ್ರಹಗಳು ಬಂದು ಅಜ್ಞಾತವಾಗಿ ನಡೆಯುವಂಥ ಕೆಲವು ಸಂದರ್ಭಗಳು ನಮಗೆ ಇದನ್ನು ಪ್ರಸ್ತಾಪ ಮಾಡಿದ್ವಿ ಹಿಂದೆ. ನಾವು ಏನೊಂದು ಕಾರಣವೇ ಇಲ್ಲ, ಯಾವ ಡಯಾಗ್ನೋಸಿಸ್ಗೂ ಸಿಗೋದಿಲ್ಲ, ಅದು ತೊಂದರೆ ಆಗ್ತಾ ಇರುತ್ತೆ. ಅಂಥದ್ದನ್ನು ಒಂದಷ್ಟು ಪಟ್ಟಿ ಮಾಡುತ್ತೆ ಜ್ಯೋತಿಷ, ಆಯುರ್ವೇದ ಆಗಲಿ ಅಥವಾ ಯಾವುದೇ. ಈಗ ಅದನ್ನು ಒಂದು ತಪಾಸಣೆಗೆ ಸಿಕ್ಕುವಂಥದ್ದಲ್ಲ ಅದು ಅಂತ, ಅದ್ರ ಪರಿಣಾಮಗಳಾಗ್ತಾ ಇರುತ್ತೆ ತುಂಬ ಅಂತ. ಬಾಧಕ ಗ್ರಹ ಸಂಭವ ಅಂತ ಅಂಥದ್ದನ್ನು ಒಂದಷ್ಟು ಪಟ್ಟಿ ಮಾಡ್ತಾರೆ. ಪ್ರತ್ಯೇಕ ಇನ್ನೊಂದು ದಿವಸ ಅದನ್ನು ಇಟ್ಕೊಳ್ಳೋಣ. ಒಂದು ಸೆಕ್ಷನ್ ಇದು ಅಂತ, ಶಾಪ, ಅವಿಚಾರ, ಘಾತಾದಿಗಳು ಅಂತ ಆಗಂತುಕ ರೋಗಗಳು ಏನಿದೆ ಅದರಿಂದ ಬರೋಂಥದ್ದು. ಅದನ್ನು ಷಷ್ಠಭಾವ, ಷಷ್ಠಾಧಿಪತಿ, ಷಷ್ಠವನ್ನು ವೀಕ್ಷಿಸುವಂಥ ಗ್ರಹ, ಷಷ್ಠಭಾವದಲ್ಲಿ ಇರುವಂಥ ಗ್ರಹ, ಈ ಗ್ರಹಗಳಿಂದ ಅದನ್ನು ಚಿಂತನೆ ಮಾಡಬೇಕು. ಷಷ್ಠಕ್ಕೆ ಅಷ್ಟಮಾಧಿಪತಿಯ ಸಂಬಂಧ ಬಂದರೆ ಈ ಶಾಪ, ಅಭಿಚಾರ, ಘಾತ ಇಂಥದ್ದೆಲ್ಲ ತುಂಬ ಜೋರಾಗಿ ಇರುತ್ತೆ ಅಥವಾ ಬರುತ್ತೆ ಅನ್ನೋದನ್ನು ಚಿಂತನೆ ಮಾಡಬೇಕು. ಬರಲೂಬಹುದು, ಜಾತಕದಿಂದ ಬರುವಂಥದ್ದನ್ನು ಚಿಂತನೆ ಮಾಡ್ಬೋದು. ಇವನಿಗಿಂತ ಶಾಪ ತಗೊಳ್ಳೋ ಯೋಗ ಇದೆ ಅಂತ, ಶಾಪ ತಗೊಳ್ತಾನೆ ಅಂತ, ಅದು ಇಂಥ ಒಂದು ಅಭಿಚಾರಕ್ಕೆ ಒಳಗಾಗ್ತಾನೆ ಅಂತ, ಇಂಥ ಒಂದು ಘಾತ, ಒಂದು ಅಪಘಾತಕ್ಕೆ, ಒಂದು ಆಕ್ಸಿಡೆಂಟ್ ಮತ್ತೊಂದು ಅಂಥದಕ್ಕೆ ಒಳಗಾಗ್ತಾನೆ ಅಂತ, ಅದನ್ನು ಚಿಂತನೆ ಮಾಡ್ಬೋದು ಇದರಲ್ಲಿ. ಅದು ಎಷ್ಟು ಪ್ರಬಲ ಅನ್ನೋದು ಅಷ್ಟಮಾಧಿಪತಿಯ ಸಂಬಂಧದಿಂದ ನಿರ್ಣಯ ಆಗುತ್ತೆ ಅಂತ ಅನ್ನೋದನ್ನು ಈ ಕೋಷ್ಟಕದಲ್ಲಿ ನಿಮಗೆ ತೋರಿಸಿದ್ದು. ಇದ್ರ ಮೇಲೆ ತುಂಬ ವಿಮರ್ಶೆಗಳು, ಚಿಂತನೆಗಳು ಬರಬಹುದು, ಸ್ವಾಗತ ಅಂತ. ದೈವಜ್ಞರುಗಳ ಕಡೆಯಿಂದ, ದೈವಜ್ಞರುಗಳ ವಲಯದಲ್ಲಿ ಚಿಂತನೆ ಆಗ್ಬೋದು. ಇದು ಆಗಿ ಬರುವಂಥ ಪ್ರತಿಕ್ರಿಯೆಗಳಿಗೆ ನಾವು ಈಗಲೇ ಅದಕ್ಕೆ ಸ್ವಾಗತ ಕೊಡ್ತಾ ಇದ್ದೇವೆ. ನಿಮ್ಮ ಸಲಹೆಗಳು, ಪ್ರತಿಕ್ರಿಯೆಗಳು ಬೇಕು. ನಾವೇನನ್ನು ಚಿಂತಿಸಿದ್ವೋ, ನಮಗೇನು ಭಾಸ ಆಯಿತೋ ಈ ಭಾಗದಿಂದ, ಪ್ರಶ್ನೆ ಮಾರ್ಗದ ಈ ಭಾಗದಿಂದ, ಅದನ್ನು ನಾವು ಆಧರಿಸಿ ಈ ನಿರೂಪಣೆ ನಾವು ಮಾಡಿದ್ದೇವೆ ಅಂತ ಆಗಲಿ. ಈಗ ನಾವು ಪರಿವಸಾನಕ್ಕೆ ಬರೋಣ. ಇದು ಯಾರಿಗೂ ಬೇಡ ನಿಮಗೆ, ಯಾವುದು ಈ ಶಾಪ, ಅಭಿಚಾರ, ಘಾತ, ಅದರ ಪರಿಣಾಮಗಳು ನಿಮಗೆ ಯಾರಿಗೂ ಬರಬಾರ್ದು ಅಂತ. ಅದಕ್ಕೆ ನಾವು ವೇದಗಳನ್ನು ಆಶ್ರಯಿಸಬೇಕು. ವೇದಗಳು ಅಂಥ ಬದುಕನ್ನು ನಿರೂಪಣೆ ಮಾಡ್ತವೆ, ಅಂಥ ಬದುಕನ್ನು ತೋರಿಸ್ತವೆ ಅಂತ, ಆ ದಾರಿ ತೋರಿಸ್ತೇವೆ, ನಮಗಂಥ ರಕ್ಷಣೆಯನ್ನು ನಾವು ಕೊಡ್ತೇವೆ ವೇದಗಳು ಅಂತ. ಹಾಗಾಗಿ ನಾವು ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ ತೇನೇ ಯಶಸ್ಸು ವಿಧೀಯತಾಂ ಅಪಚಿತಿ, ಈ ದಾರಿಲಿ ಹೋಗೋಣ, ವೈದಿಕರಾಗೋಣ, ಅಥವಾ ವೈದಿಕರ ಅನುಸರಣೆ ಮಾಡೋಣ, ವೈದಿಕರಿಗೆ ಗೌರವ ಕೊಡೋಣ, ಅವ್ರನ್ನ ಆಧರಿಸೋಣ, ಅವ್ರ ಮೂಲಕ ವೇದಕ್ಕೆ ಗೌರವ ಸಲ್ಲುವಂಥದ್ದು, ಅವ್ರ ಮೂಲಕ ದೇವರಿಗೆ ಗೌರವ ಸಲ್ಲುವಂಥದ್ದು, ಅದನ್ನು ಮಾಡೋಣ ಎಂಬುದಾಗಿ ಹೇಳ್ತಾ ವೈದಿಕ ಸ್ತೋಮವನ್ನು ವಿಶೇಷವಾಗಿ ಹರಿಸ್ತಾ ಹಾಗೆ ನಿಮ್ಮೆಲ್ಲರನ್ನೂ ಆಶೀರ್ವದಿಸ್ತೇವೆ.
ನಿಮಗೆಲ್ರಿಗೂ ದೇವರ ಕೃಪೆಯಿಂದ ಇಂಥದ್ದೇನು ಜಾತಕದಲ್ಲಿಯೋ ಅಥವಾ ಮತ್ತೊಂದು ಕಡೆಗೂ ಇಂಥದ್ದು ಏನು ಅದು ಇಲ್ಲದೆ ಹೋಗಲಿ, ಮತ್ತು ಇದ್ದರೂ ಕೂಡ ಅದಕ್ಕೆ ನಿಮಗೆ ತಕ್ಕ ಪರಿಹಾರಗಳು ರಕ್ಷಣೆಗಳು ಸಿಕ್ಕಿ ನೆಮ್ಮದಿಯ ಬದುಕು, ಆನೆ ಆರೋಗ್ಯ ನೆಮ್ಮದಿ. ಅದು ಇಲ್ಲಿ ಬಂತು, ಇವತ್ತು ಆಡಿದ ಮಾತುಗಳಲ್ಲಿ ಬಂತು ಅಂತ. ವ್ಯಾಧಿ ಇರಬಾರ್ದು, ಆದಿ ಕೂಡ ಇರಬಾರ್ದು. ಅದೇ ಆನೆ ಅಂದರೆ ಏನು ಅಂದರೆ ಆರೋಗ್ಯ ಮತ್ತು ನೆಮ್ಮದಿ ಅಂತ. ಆರೋಗ್ಯ ನೆಮ್ಮದಿಗಳನ್ನ ನಿಮ್ಮೆಲ್ಲರಿಗೆ ಮನಸಾರೆ ಸಂಪ್ರಾರ್ಥನೆ ಮಾಡ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.